ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ವಿಡಿಯೋದಲ್ಲಿ ರಿಮೈನಿಂಗ್ ಕಾನ್ಸೆಪ್ಟ್ಸ್ ಆಫ್ ಬಯೋಮಾಲಿಕ್ಯೂಲ್ಸ್ ಚಾಪ್ಟರ್ನ ನೋಡ್ತಾ ಹೋಗೋಣ. ಸೊ ಫಸ್ಟ್ ಒನ್, ಪ್ರೋಟೀನ್ಸ್. ಏನು ಪ್ರೋಟೀನ್ಸ್ ಅಂದರೆ? ಪ್ರೋಟೀನ್ಸ್ ಆರ್ ದ ಲಾರ್ಜ್ ಬಯೋಮಾಲಿಕ್ಯೂಲ್ಸ್ ಮೇಡ್ ಅಪ್ ಆಫ್ ಆಲ್ಫಾ ಅಮೈನೋ ಆಸಿಡ್ಸ್. ಪ್ರೋಟೀನ್ ಅನ್ನುವಂಥದ್ದು ಒಂದು ಲಾರ್ಜ್ ಬಯೋಮಾಲಿಕ್ಯೂಲ್. ಇದು ಆಗಿರೋದು ಯಾವುದರಿಂದ? ಇಟ್ ಈಸ್ ಮೇಡ್ ಅಪ್ ಆಫ್ ಆಲ್ಫಾ ಅಮೈನೋ ಆಸಿಡ್ಸ್. ಸೊ ಅಮೈನೋ ಆಸಿಡ್ಸ್ನ ಮುಂದೆ ನೋಡೋಣ. ನಮ್ಮ ಪ್ರೋಟೀನ್ ಅನ್ನುವಂತಹ ವರ್ಡ್ ಬಂದಿದ್ದು ಒಂದು ಗ್ರೀಕ್ ವರ್ಡಿಂದ. ಯಾವುದು? ಪ್ರೋಟಿಯೋಸ್. ಪ್ರೋಟಿಯೋಸ್ ಅಂದರೆ ಮೀನಿಂಗು ಪ್ರೈಮರಿ ಇಂಪಾರ್ಟೆನ್ಸ್. ಈ ಪ್ರೋಟೀನ್ಸ್ ಎಲ್ಲವೂ ಕೂಡ ಪಾಲಿಮರ್ಸ್ ಆಫ್ ಆಲ್ಫಾ ಅಮೈನೋ ಆಸಿಡ್ಸ್. ಸೊ ಪಾಲಿಮರ್ಸ್ ಅಂದರೆ ಇಟ್ ಇಸ್ ಅ ಕಾಂಬಿನೇಷನ್ ಆಫ್ ಮೋನೋಮರ್ಸ್. ಸೊ ಒಂದೊಂದು ಸಿಂಗಲ್ ಯೂನಿಟ್ಗಳು ಜಾಯಿನ್ ಆಗಿ ಒಂದು ದೊಡ್ಡ ಮಾಲಿಕ್ಯೂಲ್ ಆಗಿ ಕನ್ವರ್ಟ್ ಆಗುತ್ತಲ್ಲ, ಅದನ್ನು ಪಾಲಿಮರ್ ಅಂತ ಕರೀತಾರೆ. ಸೊ ಆ ಸಿಂಗಲ್ ಯೂನಿಟ್ಸ್ಗಳು ಯಾವುದು ಅಂತ ನೋಡೋದಾದರೆ ಆಲ್ಫಾ ಅಮೈನೋ ಆಸಿಡ್ಸ್. ಸೊ ಆ ಆಲ್ಫಾ ಅಮೈನೋ ಆಸಿಡ್ಸ್ಗಳು ಲಾರ್ಜ್ ನಂಬರಲ್ಲಿ ಒಂದಕ್ಕೊಂದು ಜಾಯಿನ್ ಆಗಿ ನಮಗೆ ಪ್ರೋಟೀನ್ ಸಿಗುತ್ತೆ. ಹಾಗಾದರೆ ಪ್ರೋಟೀನ್ನ ಸೋರ್ಸಸ್ ಏನು ಅಂತ ನೋಡೋದಾದರೆ ಮಿಲ್ಕ್, ಚೀಸ್, ಪಲ್ಸಸ್, ಪೀನಟ್ಸ್, ಫಿಶ್, ಮೀಟ್, ಇದರಲ್ಲೆಲ್ಲವೂ ಕೂಡ ನಮ್ಮ ಪ್ರೋಟೀನ್ ಇರುತ್ತೆ. ಹಾಗಾದರೆ ಪ್ರೋಟೀನ್ ಯಾಕೆ ಬೇಕು ನಮಗೆ? ಇಟ್ ಈಸ್ ರಿಕ್ವೈರ್ಡ್ ಫಾರ್ ಗ್ರೋತ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಬಾಡಿ. ಸೊ ನಮ್ಮ ಬಾಡಿಯ ಗ್ರೋತ್ ಮತ್ತು ಮೇಂಟೆನೆನ್ಸ್, ಸೊ ಪ್ರಾಪರಾಗಿ ಫಂಕ್ಷನ್ ಮಾಡೋದಕ್ಕೆ ನಮಗೆ ಪ್ರೋಟೀನ್ ಬೇಕಾಗುತ್ತೆ. Next one, amino acids. Amino acids are organic compound contain amino group and carboxyl group. ಅಮೈನೋ ಆಸಿಡ್ ಅನ್ನುವಂಥದ್ದು ಒಂದು ಆರ್ಗ್ಯಾನಿಕ್ ಕಾಂಪೌಂಡ್. ಅದರಲ್ಲಿ ಅಮೈನೋ ಗ್ರೂಪ್ ಅಂದರೆ NH2 ಮತ್ತು ಕಾರ್ಬಾಕ್ಸಿಲ್ ಗ್ರೂಪು ಪ್ರೆಸೆಂಟ್ ಇರುತ್ತೆ. ಕಾರ್ಬಾಕ್ಸಿಲ್ ಅಂದರೆ COOH. ಡಿಪೆಂಡಿಂಗ್ ಅಪಾನ್ ದ ಪೊಸಿಷನ್ ಆಫ್ ಅಮೈನೋ ಗ್ರೂಪ್ ವಿತ್ ರೆಸ್ಪೆಕ್ಟ್ ಟು ಕಾರ್ಬಾಕ್ಸಿಲ್ ಗ್ರೂಪ್, ದ ಅಮೈನೋ ಆಸಿಡ್ಸ್ ಆರ್ ಕ್ಲಾಸಿಫೈಡ್ ಆಸ್ ಆಲ್ಫಾ, ಬೀಟಾ, ಗಾಮಾ, ಡೆಲ್ಟಾ ಆ್ಯಂಡ್ ಸೋ ಆನ್. ಅಂದರೆ ನಮ್ಮ ಕಾರ್ಬಾಕ್ಸಿಲ್ ಗ್ರೂಪಿಂದ ಅಮೈನೋ ಗ್ರೂಪ್ನ ಪೊಸಿಷನ್ ಏನು ಅನ್ನೋದ್ರ ಬೇಸಿಸ್ ಮೇಲೆ ಅಮೈನೋ ಆಸಿಡ್ಸ್ನ ಆಲ್ಫಾ, ಬೀಟಾ, ಗಾಮಾ ಆ್ಯಂಡ್ ಡೆಲ್ಟಾ ಆಗಿ ನೇಮಿಂಗ್ ಮಾಡ್ತಾರೆ. ಪ್ರೋಟೀನ್ಸ್ ಆನ್ ಹೈಡ್ರಾಲಿಸಿಸ್ ಗಿವ್ಸ್ ಆಲ್ಫಾ ಅಮೈನೋ ಆಸಿಡ್ಸ್. ಪ್ರೋಟೀನ್ಸನ್ನು ಹೈಡ್ರೋಲೈಸ್ ಮಾಡಿದಾಗ ನಮಗೆ ಬರುವಂತಹ ಪ್ರಾಡಕ್ಟ್ ಏನಾಗಿರುತ್ತೆ? ಆಲ್ಫಾ ಅಮೈನೋ ಆಸಿಡ್ಸ್. ನಮಗೆ ಗೊತ್ತಿದೆ ಪ್ರೋಟೀನ್ಸ್ ಆಗಿರುವಂಥದ್ದು ಆಲ್ಫಾ ಅಮೈನೋ ಆಸಿಡ್ಸಿಂದ. ಆದ್ದರಿಂದ ಪ್ರೋಟೀನನ್ನು ಹೈಡ್ರೋಲೈಸ್ ಮಾಡಿದರೆ ನಮಗೆ ಆಲ್ಫಾ ಅಮೈನೋ ಆಸಿಡ್ ಸಿಗುತ್ತೆ. ದ ಜನರಲ್ ಫಾರ್ಮುಲಾ ಆಫ್ ಆಲ್ಫಾ ಅಮೈನೋ ಆಸಿಡ್. ಆಲ್ಫಾ ಅಮೈನೋ ಆಸಿಡ್ನ ಜನರಲ್ ಫಾರ್ಮುಲಾ ಏನು? RCHNH2COOH. ಸೊ ಇಲ್ಲಿ R ಜಾಗದಲ್ಲಿ ಚೇಂಜ್ ಆಗ್ತಾ ಹೋದ ಹಾಗೆ ನಮಗೆ ಡಿಫ್ರೆಂಟ್ ಅಮೈನೋ ಆಸಿಡ್ಸ್ಗಳು ಸಿಗ್ತಾ ಹೋಗುತ್ತೆ. ದೇರ್ ಆರ್ 20 ನ್ಯಾಚುರಲಿ ಅಕ್ಕರಿಂಗ್ ಆಲ್ಫಾ ಅಮೈನೋ ಆಸಿಡ್ಸ್. ಸೊ ಒಂದು 20 ನ್ಯಾಚುರಲಿ ಅಕ್ಕರಿಂಗ್ ಆಲ್ಫಾ ಅಮೈನೋ ಆಸಿಡ್ಸ್ ಇದೆ. ಸೊ ಒಂದಿಷ್ಟು ಎಕ್ಸಾಂಪಲ್ಸ್ ನೋಡ್ತಾ ಇದ್ದೀರಾ ಆಲ್ಫಾ ಅಮೈನೋ ಆಸಿಡ್ಸ್ದು. ಸೊ ಅಮೈನೋ ಆಸಿಡ್, ಅದರ ಸಿಂಬಲ್ ಆ್ಯಂಡ್ ಸ್ಟ್ರಕ್ಚರ್. ಸೊ ಒನ್ ಬೈ ಒನ್ ನೋಡ್ತಾ ಹೋಗಿ. ನೆಕ್ಸ್ಟ್ ಒನ್, ಕ್ಲಾಸಿಫಿಕೇಶನ್ ಆಫ್ ಅಮೈನೋ ಆಸಿಡ್ಸ್. ಸೊ ಅಮೈನೋ ಆಸಿಡ್ಸ್ನ ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ನಂಬರ್ ಆಫ್ ಅಮೈನೋ ಆ್ಯಂಡ್ ಕಾರ್ಬಾಕ್ಸಿಲ್ ಗ್ರೂಪ್. ಸೊ ಎಷ್ಟು ಅಮೈನೋ ಗ್ರೂಪು, ಎಷ್ಟು ಕಾರ್ಬಾಕ್ಸಿಲ್ ಗ್ರೂಪು ಇದೆ ಅನ್ನೋ ಬೇಸಿಸ್ ಮೇಲೆ ಅಮೈನೋ ಆಸಿಡ್ಸನ್ನು 3 ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡಿದ್ದಾರೆ. ಅಸಿಡಿಕ್ ಅಮೈನೋ ಆಸಿಡ್ಸ್, ಬೇಸಿಕ್ ಅಮೈನೋ ಆಸಿಡ್ಸ್ ಆ್ಯಂಡ್ ನ್ಯೂಟ್ರಲ್ ಅಮೈನೋ ಆಸಿಡ್ಸ್. ಫಸ್ಟ್ ಒನ್, ಅಸಿಡಿಕ್ ಅಮೈನೋ ಆಸಿಡ್ಸ್ ವಿಚ್ ಕಂಟೈನ್ more number of carboxyl group than amino group. ಹೆಸರಲ್ಲೇ ಇದೆ ಅಸಿಡಿಕ್ ಅಮೈನೋ ಆಸಿಡ್ಸ್. ಸೊ ಅಸಿಡಿಕ್ ಅಂದರೆ ನಮ್ಮ ಕಾರ್ಬಾಕ್ಸಿಲ್ ಗ್ರೂಪ್ ಅಸಿಡಿಕ್ ಗ್ರೂಪ್ ಅಲ್ವಾ. ಸೊ ಇಲ್ಲಿ ಏನಾಗುತ್ತೆ? ಜಾಸ್ತಿ ಕಾರ್ಬಾಕ್ಸಿಲ್ ಗ್ರೂಪ್ ಇರುತ್ತೆ ಆ್ಯಸ್ ಕಂಪೇರ್ ಟು ಅಮೈನೋ ಗ್ರೂಪ್. ಎಕ್ಸಾಂಪಲ್ ಆಸ್ಪಾರ್ಟಿಕ್ ಆಸಿಡ್. ನೆಕ್ಸ್ಟ್ ಒನ್, ಬೇಸಿಕ್ ಅಮೈನೋ ಆಸಿಡ್ ವಿಚ್ ಕಂಟೈನ್ ಮೋರ್ ನಂಬರ್ ಆಫ್ ಅಮೈನೋ ಗ್ರೂಪ್ಸ್ ದ್ಯಾನ್ ಕಾರ್ಬಾಕ್ಸಿಲ್ ಗ್ರೂಪ್. ಇಲ್ಲಿ ಅಮೈನೋ ಗ್ರೂಪ್ ಜಾಸ್ತಿ ಇರುತ್ತೆ ಕಾರ್ಬಾಕ್ಸಿಲ್ ಗ್ರೂಪ್ಗಿಂತ. Example, lysine. Next one, neutral amino acid which contain equal number of carboxyl groups and amino groups. Neutral amino acids ಅಲ್ಲಿ ಕಾರ್ಬಾಕ್ಸಿಲ್ ಗ್ರೂಪು ಮತ್ತು ಅಮೈನೋ ಗ್ರೂಪು ಎರಡೂ ಕೂಡ ಈಕ್ವಲ್ ಆಗಿರುತ್ತೆ. ಎಕ್ಸಾಂಪಲ್, ಗ್ಲೈಸಿನ್. ನೆಕ್ಸ್ಟ್ ಒನ್, ಬೇಸ್ಡ್ ಆನ್ ಬಯೋಲಾಜಿಕಲ್ ಇಂಪಾರ್ಟೆನ್ಸ್ ಆಫ್ ಅಮೈನೋ ಆಸಿಡ್ಸ್. ಸೊ ಬಯೋಲಾಜಿಕಲ್ ಇಂಪಾರ್ಟೆನ್ಸ್ ಬೇಸಿಸ್ ಮೇಲೆ ಅಮೈನೋ ಆಸಿಡ್ಸನ್ನು 2 ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡಿದ್ದಾರೆ. ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್, ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್.
So first one, essential amino acids. Amino acids which cannot be synthesized in the body and therefore supplied through diet. ಸೊ ಇಲ್ಲಿ ಅಮೈನೋ ಆಸಿಡ್ಸ್ಗಳು ಬಾಡಿಯಲ್ಲಿ ಸಿಂಥಸೈಸ್ ಆಗಲ್ಲ, ಆದರೆ ಅದು ನಮ್ಮ ಬಾಡಿಗೆ ಬೇಕು. ಆದ್ದರಿಂದ ಇದನ್ನು ಡಯಟ್ ಮೂಲಕ ಅಂದರೆ ಫುಡ್ ಮೂಲಕ ಕನ್ಸ್ಯೂಮ್ ಮಾಡಬೇಕಾಗತ್ತೆ. ಸೊ ಅಂತಹ ಅಮೈನೋ ಆಸಿಡ್ಸ್ಗಳನ್ನ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಅಂತ ಕರೀತಾರೆ. ಎಕ್ಸಾಂಪಲ್ ಲೈಸಿನ್, ವ್ಯಾಲಿನ್. ನೆಕ್ಸ್ಟ್ ಒನ್, ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್. ಅಮೈನೋ ಆಸಿಡ್ ವಿಚ್ ಕ್ಯಾನ್ ಬಿ ಸಿಂಥಸೈಸ್ಡ್ ಬೈ ದ ಬಾಡಿ. ಸೊ ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಅಂದರೆ ಈ ಅಮೈನೋ ಆಸಿಡ್ಗಳನ್ನು ನಮ್ಮ ಬಾಡಿನೇ ಸಿಂಥಸೈಸ್ ಮಾಡುತ್ತೆ, ನಾವು ಹೊರಗಡೆಯಿಂದ ಅದನ್ನು ಕನ್ಸ್ಯೂಮ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಎಕ್ಸಾಂಪಲ್ ಗ್ಲೈಸಿನ್, ಆಸ್ಪಾರ್ಟಿಕ್ ಆಸಿಡ್. ನೆಕ್ಸ್ಟ್ ಕ್ಲಾಸಿಫಿಕೇಶನ್, ಬೇಸ್ಡ್ ಆನ್ ದ ಸ್ಟ್ರಕ್ಚರ್ ಆಫ್ ಅಮೈನೋ ಆಸಿಡ್ಸ್. ಅಮೈನೋ ಆಸಿಡ್ಸ್ಗಳ ಸ್ಟ್ರಕ್ಚರ್ನ ಬೇಸಿಸ್ ಮೇಲೆ ಅಮೈನೋ ಆಸಿಡ್ಸನ್ನು 3 ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡಿದ್ದಾರೆ. ಆಲಿಫ್ಯಾಟಿಕ್ ಅಮೈನೋ ಆಸಿಡ್ಸ್, ಆರೋಮ್ಯಾಟಿಕ್ ಅಮೈನೋ ಆಸಿಡ್ಸ್, heterocyclic amino acids. So first one, aliphatic amino acids which contain aliphatic group. ಈ ಅಮೈನೋ ಆಸಿಡ್ಸ್ಗಳಲ್ಲಿ ಆಲಿಫ್ಯಾಟಿಕ್ ಗ್ರೂಪು ಪ್ರೆಸೆಂಟ್ ಇರುತ್ತೆ. ಸೊ ಆಲಿಫ್ಯಾಟಿಕ್ ಗ್ರೂಪ್ ಅಂದರೆ ಯಾವುದು? ಸೊ ಮೀಥೈಲ್, ಈಥೈಲ್ ಗ್ರೂಪ್ ಎಲ್ಲ ಏನಿದೆ, ಸೊ ಅವೆಲ್ಲವೂ ಕೂಡ ಆಲಿಫ್ಯಾಟಿಕ್ ಗ್ರೂಪು. ಬೆನ್ಸಿನ್ ರಿಂಗ್ ಇಲ್ಲದೆ ಇರುವಂಥದ್ದು. ಸೊ ನೆಕ್ಸ್ಟ್ ಒನ್, ಆರೋಮ್ಯಾಟಿಕ್ ಅಮೈನೋ ಆಸಿಡ್ಸ್. ಸೊ ಇದು ಹೆಸರಲ್ಲೇ ಗೊತ್ತಾಗಿರುತ್ತೆ ನಿಮಗೆ. ವಿಚ್ ಕಂಟೈನ್ಸ್ ಆರೋಮ್ಯಾಟಿಕ್ ರಿಂಗ್ ಸಿಸ್ಟಮ್. ಇದರಲ್ಲಿ ಆರೋಮ್ಯಾಟಿಕ್ ರಿಂಗ್ ಇರುತ್ತೆ, ಅಂದರೆ ಬೆನ್ಸಿನ್ ರಿಂಗ್ ಇರುತ್ತೆ. ಎಕ್ಸಾಂಪಲ್ ಫಿನೈಲ್ ಅಲನಿನ್. ನೆಕ್ಸ್ಟ್ ಒನ್, ಹೆಟರೋಸೈಕ್ಲಿಕ್ ಅಮೈನೋ ಆಸಿಡ್ಸ್ ವಿಚ್ ಕಂಟೈನ್ಸ್ ಹೆಟರೋಸೈಕ್ಲಿಕ್ ರಿಂಗ್ ಸಿಸ್ಟಮ್. ಇದರಲ್ಲಿ ಹೆಟ್ರೋಸೈಕ್ಲಿಕ್ ಕಾಂಪೌಂಡ್, ಒಂದು ಹೆಟ್ರೋಸೈಕ್ಲಿಕ್ ರಿಂಗು ಪ್ರೆಸೆಂಟ್ ಇರುತ್ತೆ. ಎಕ್ಸಾಂಪಲ್ ಟ್ರಿಪ್ಟೋಫ್ಯಾನ್. ನೆಕ್ಸ್ಟ್ ಒನ್, ಪ್ರಾಪರ್ಟೀಸ್ ಆಫ್ ಅಮೈನೋ ಆಸಿಡ್ಸ್. ಸೊ ಅಮೈನೋ ಆಸಿಡ್ಸ್ಗಳ ಪ್ರಾಪರ್ಟೀಸ್. ದೀಸ್ ಆರ್ ಕಲರ್ಲೆಸ್, ಕ್ರಿಸ್ಟಲೈನ್ ಸಾಲಿಡ್. ಸೊ ಇದಕ್ಕೆ ಕಲರ್ ಅನ್ನೋದಿಲ್ಲ, ಇಟ್ ಇಸ್ ಕಲರ್ಲೆಸ್ ಆ್ಯಂಡ್ ಕ್ರಿಸ್ಟಲೈನ್ ಸಾಲಿಡು. ಇದು ವಾಟ್ರಲ್ಲಿ ಸಾಲ್ಯುಬಲ್ ಆಗುತ್ತೆ. ಆ್ಯಂಡ್ ಇದಕ್ಕೆ ಆಂಫೋಟೆರಿಕ್ ನೇಚರ್ ಇದೆ. ಯಾಕೆ ಅಂದರೆ ಇದರಲ್ಲಿ ಅಮೈನೋ ಗ್ರೂಪು ಇದೆ, ಕಾರ್ಬಾಕ್ಸಿಲಿಕ್ ಆಸಿಡ್ ಗ್ರೂಪು ಇದೆ. ಆದ್ದರಿಂದ ಇದು ಆಂಫೋಟೆರಿಕ್ ಇನ್ ನೇಚರ್. ನೆಕ್ಸ್ಟ್ ಒನ್, ಐಸೋಎಲೆಕ್ಟ್ರಿಕ್ ಪಾಯಿಂಟ್. ಏನು ಐಸೋಎಲೆಕ್ಟ್ರಿಕ್ ಪಾಯಿಂಟ್ ಅಂದರೆ ದ pH ಆಫ್ ಅಮೈನೋ ಆಸಿಡ್ ಸೊಲ್ಯೂಷನ್ at which the amino acid does not move either to the anode or to the cathode. ಒಂದು ಪರ್ಟಿಕ್ಯುಲರ್ pH ಅಲ್ಲಿ ಅಮೈನೋ ಆಸಿಡ್ಡು ಕ್ಯಾಥೋಡ್ ಕಡೆಗೂ ಮೂವ್ ಆಗೋದಿಲ್ಲ, ಆ್ಯನೋಡ್ ಕಡೆಗೂ ಮೂವ್ ಆಗಲ್ಲ. ಆ pHನ ಅಥವಾ ಆ ಪಾಯಿಂಟನ್ನು ಐಸೋಎಲೆಕ್ಟ್ರಿಕ್ ಪಾಯಿಂಟ್ ಅಂತ ಕರೀತಾರೆ. ನೆಕ್ಸ್ಟ್ ಒನ್, ಜ್ವಿಟರ್ ಅಯಾನ್. In aqueous solution, the carboxyl group can lose a proton and amino group can accept a proton, giving rise to a dipolar ion is called ಜ್ವಿಟರ್ ಅಯಾನ್. ಒಂದು ಅಕ್ವಿಯಸ್ ಸೊಲ್ಯೂಷನಲ್ಲಿ ಕಾರ್ಬಾಕ್ಸಿಲ್ ಗ್ರೂಪು ಪ್ರೋಟಾನ ಡೊನೇಟ್ ಮಾಡ್ತಿದೆ ಆ್ಯಂಡ್ ಆ ಪ್ರೋಟಾನನ್ನು ಅಮೈನೋ ಗ್ರೂಪು ಆಕ್ಸೆಪ್ಟ್ ಮಾಡ್ತಾ ಇದೆ. ಆಗ ಒಂದು ಡೈಪೋಲಾರ್ ಅಯಾನ್ ಎಕ್ಸಿಸ್ಟ್ ಆಗುತ್ತೆ. ಡೈಪೋಲಾರ್ ಅಯಾನ್ ಅಂದರೆ ಬೋತ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಚಾರ್ಜ್ ಇರುವಂಥ ಒಂದು ಅಯಾನ್. ಸೊ ಅದನ್ನು ಜ್ವಿಟರ್ ಅಯಾನ್ ಅಂತ ಕರೀತಾರೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಇದು ಜನರಲ್ ಫಾರ್ಮುಲಾ ಆಫ್ ಅಮೈನೋ ಆಸಿಡ್. ಸೊ ಇದು ಜ್ವಿಟರ್ ಅಯಾನ್ ಫಾರ್ಮ್ ಆಫ್ ಅಮೈನೋ ಆಸಿಡ್. ಇಲ್ಲೇನಾಗ್ತಿದೆ, EH+ ಅಂದರೆ ಪ್ರೋಟಾನ್ ಏನಿದೆ, ಸೊ ಇದು ಇಲ್ಲಿಗೆ ಆ್ಯಡ್ ಆಗ್ತಿದೆ. ಅಂದರೆ ನಮ್ಮ ಕಾರ್ಬಾಕ್ಸಿಲ್ ಗ್ರೂಪು ಪ್ರೋಟಾನ್ನ ಡೊನೇಟ್ ಮಾಡ್ತಿದೆ, ಅಮೈನೋ ಗ್ರೂಪು ಪ್ರೋಟಾನ್ನ ಆಕ್ಸೆಪ್ಟ್ ಮಾಡ್ತಿದೆ. ಆಗ ನಮಗೆ ಬರುವಂಥದ್ದು ಜ್ವಿಟರ್ ಅಯಾನ್ ಫಾರಮ್. ಒಂದು ಎಕ್ಸಾಂಪಲ್ ನೋಡೋದಾದರೆ ಜ್ವಿಟರ್ ಅಯಾನ್ ಫಾರ್ಮ್ ಆಫ್ ಅಲನಿನ್. ಸೊ ಇಲ್ಲಿ ಅಲನಿನ್ ಇದೆ, ಇಲ್ಲೇನಾಗ್ತಿದೆ, ಅಲನಿನಲ್ಲಿ ಇರುವಂಥ COOH ಅಂದರೆ ಕಾರ್ಬಾಕ್ಸಿಲ್ ಗ್ರೂಪು ಪ್ರೋಟಾನ್ನ ಕೊಡ್ತಾ ಇದೆ, ಅಮೈನೋ ಗ್ರೂಪು ಪ್ರೋಟಾನ್ನ ತಗೊಳ್ತಾ ಇದೆ. ಆಗ ನಮಗೆ ಒಂದು ಜ್ವಿಟರ್ ಅಯಾನ್ ಎಕ್ಸಿಸ್ಟ್ ಆಗುತ್ತೆ. ನೆಕ್ಸ್ಟ್ ಒನ್, ಆಪ್ಟಿಕಲ್ ಆಕ್ಟಿವಿಟೀಸ್ ಆಫ್ ಅಮೈನೋ ಆಸಿಡ್ಸ್. ನ್ಯಾಚುರಲಿ ಅಕ್ಕರಿಂಗ್ ಅಮೈನೋ ಆಸಿಡ್ಸ್ ಕಂಟೈನ್ asymmetric carbon atom and hence show optical activity except glycine. ನ್ಯಾಚುರಲಿ ಅಕ್ಕರಿಂಗ್ ಅಮೈನೋ ಆಸಿಡ್ಸ್ಗಳಲ್ಲಿ ಅಸಿಮೆಟ್ರಿಕ್ ಕಾರ್ಬನ್ ಪ್ರೆಸೆಂಟ್ ಇರುತ್ತೆ. ಆದ್ದರಿಂದ ಆ ನ್ಯಾಚುರಲಿ ಅಕ್ಕರಿಂಗ್ ಅಮೈನೋ ಆಸಿಡ್ಸ್ಗಳು ಆಪ್ಟಿಕಲ್ ಆ್ಯಕ್ಟಿವಿಟಿನ ಎಕ್ಸಿಬಿಟ್ ಮಾಡುತ್ತೆ. ಸೊ ಒಂದನ್ನು ಬಿಟ್ಟು, ದಟ್ ಈಸ್ ಗ್ಲೈಸಿನ್. ದೇ ಎಕ್ಸಿಸ್ಟ್ ಇನ್ ಬೋತ್ D ಆ್ಯಂಡ್ L ಫಾರಮ್ಸ್. ಸೊ D ಮತ್ತು L ಫಾರ್ಮ್ಸಲ್ಲಿ ಎಕ್ಸಿಸ್ಟ್ ಆಗುತ್ತೆ. ನ್ಯಾಚುರಲಿ ಅಕ್ಕರಿಂಗ್ ಅಮೈನೋ ಆಸಿಡ್ಸ್ ಹ್ಯಾವ್ L ಕಾನ್ಫಿಗರೇಷನ್. ಸೊ ನ್ಯಾಚುರಲಿ ಅಕ್ಕರಿಂಗ್ ಅಮೈನೋ ಆಸಿಡ್ಸ್ಗಳಲ್ಲಿ
ಎಲ್ ಕಾನ್ಫಿಗರೇಷನ್ ಇರುತ್ತೆ. ಎಲ್ ಅಮೈನೋ ಆಸಿಡ್ಸ್ ಆರ್ ರೆಪ್ರೆಸೆಂಟೆಡ್ ಬೈ ರೈಟಿಂಗ್ ದ NH2 ಗ್ರೂಪ್ ಆನ್ ಲೆಫ್ಟ್ ಹ್ಯಾಂಡ್ ಸೈಡ್. ಸೊ ನಮಗದು ಎಲ್ ಅಮೈನೋ ಆಸಿಡ್ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಅದರಲ್ಲಿ ಎಲ್ ಕಾನ್ಫಿಗರೇಷನ್ ಇದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ NH2 ಗ್ರೂಪನ್ನು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಬರೆದಿರ್ತಾರೆ. ಸೊ ಇದಿಷ್ಟು ಕೂಡ ಆಪ್ಟಿಕಲ್ ಆಕ್ಟಿವಿಟೀಸ್ ಆಫ್ ಅಮೈನೋ ಆಸಿಡ್ಸ್. ನೆಕ್ಸ್ಟ್ ಒನ್, ಪೆಪ್ಟೈಡ್ ಬಾಂಡ್. ದ CONH ಬಾಂಡ್ ಫಾರ್ಮ್ಡ್ ಬಿಟ್ವೀನ್ ದ 2 ಅಮೈನೋ ಆಸಿಡ್ ಮಾಲಿಕ್ಯೂಲ್ಸ್ ವಿತ್ ದ ಎಲಿಮಿನೇಷನ್ ಆಫ್ ವಾಟರ್ ಮಾಲಿಕ್ಯೂಲ್ ಈಸ್ ಕಾಲ್ಡ್ ಪೆಪ್ಟೈಡ್ ಬಾಂಡ್. 2 ಅಮೈನೋ ಆಸಿಡ್ ಮಾಲಿಕ್ಯೂಲ್ಗಳು ಜಾಯಿನ್ ಆದಾಗ ಒಂದು ವಾಟರ್ ಮಾಲಿಕ್ಯೂಲ್ ರಿಮೂವ್ ಆಗುತ್ತೆ, ಆಗ CONH ಬಾಂಡ್ ಫಾರ್ಮ್ ಆಗುತ್ತೆ. ಈ ಬಾಂಡನ್ನು ಪೆಪ್ಟೈಡ್ ಬಾಂಡ್ ಅಂತ ಕರೀತಾರೆ. ಸೊ ಇದರಲ್ಲಿ ಡೈಪೆಪ್ಟೈಡ್, ಟ್ರೈಪೆಪ್ಟೈಡ್, ಟೆಟ್ರಾಪೆಪ್ಟೈಡ್ ಅಂತ ಕಾಂಪೌಂಡ್ಗಳು ಫಾರ್ಮ್ ಆಗ್ತಾ ಹೋಗುತ್ತೆ. ಈ ಬಾಂಡ್ಗಳು ಇರುವಂತಹ ಕಾಂಪೌಂಡ್ಗಳನ್ನು ನೋಡೋದಾದರೆ ಡೈಪೆಪ್ಟೈಡ್, ಟ್ರೈಪೆಪ್ಟೈಡ್, ಟೆಟ್ರಾಪೆಪ್ಟೈಡ್, ಸೊ ಆ ರೀತಿ ಬರ್ತಾ ಹೋಗುತ್ತೆ. ಸೊ ಡೈಪೆಪ್ಟೈಡ್ ಅಂದರೆ ಇದರಲ್ಲಿ ಒಂದು ಪೆಪ್ಟೈಡ್ ಬಾಂಡು ಪ್ರೆಸೆಂಟ್ ಇರುತ್ತೆ. ಅಂದರೆ ಇಲ್ಲಿ 2 ಅಮೈನೋ ಆಸಿಡ್ ಮಾಲಿಕ್ಯೂಲ್ಗಳು ಜಾಯಿನ್ ಆಗಿ ಒಂದು ಪೆಪ್ಟೈಡ್ ಬಾಂಡನ್ನು ಫಾರ್ಮ್ ಮಾಡುತ್ತೆ, ಅದನ್ನು ಡೈಪೆಪ್ಟೈಡ್. ಸೊ ಡೈ ಅಂತ ಬಂದಿರೋದು ಬಿಕಾಸ್ ಆಫ್ 2 ಅಮೈನೋ ಆಸಿಡ್ ಮಾಲಿಕ್ಯೂಲ್ಸಿಂದ. ಅದೇ ಟ್ರೈಪೆಪ್ಟೈಡ್ ಆದರೆ 3 ಅಮೈನೋ ಆಸಿಡ್ ಮಾಲಿಕ್ಯೂಲ್ಗಳು ಜಾಯಿನ್ ಆಗುತ್ತೆ, ಆಗ 2 ಪೆಪ್ಟೈಡ್ ಬಾಂಡ್ ಫಾರ್ಮ್ ಆಗುತ್ತೆ ವಿತ್ ದ ಎಲಿಮಿನೇಷನ್ ಆಫ್ 2 ವಾಟರ್ ಮಾಲಿಕ್ಯೂಲ್ಸ್. ಅದನ್ನು ಟ್ರೈಪೆಪ್ಟೈಡ್ ಅಂತ ಕರೀತಾರೆ. ಹಾಗಾದರೆ ಟ್ರೈಪೆಪ್ಟೈಡಲ್ಲಿ ಎಷ್ಟು ಬಾಂಡ್ಸ್ ಇರುತ್ತೆ, ಎಷ್ಟು ಪೆಪ್ಟೈಡ್ ಬಾಂಡ್ ಇರುತ್ತೆ? 2 ಪೆಪ್ಟೈಡ್ ಬಾಂಡ್ಸ್. ಎಕ್ಸಾಂಪಲ್ ನೋಡೋಣ, ಡೈಪೆಪ್ಟೈಡ್. ಸೊ ಡೈಪೆಪ್ಟೈಡ್ ಹೇಗೆ ಫಾರ್ಮ್ ಆಗುತ್ತೆ ಅಂತ ನೋಡೋಣ. ಇಲ್ಲಿ 2 ಅಮೈನೋ ಆಸಿಡ್ ಮಾಲಿಕ್ಯೂಲ್ಸ್ ಇದೆ. ಒಂದು ಅಮೈನೋ ಆಸಿಡ್ ಮಾಲಿಕ್ಯೂಲ್ನ OH ಆ್ಯಂಡ್ ಇನ್ನೊಂದು ಅಮೈನೋ ಆಸಿಡ್ ಮಾಲಿಕ್ಯೂಲ್ನ H. ಸೊ ಇದೆರಡು ಕಂಬೈನ್ ಆಗಿ ಏನಾಗುತ್ತೆ, H2O ಮಾಲಿಕ್ಯೂಲ್ ರಿಮೂವ್ ಆಗುತ್ತೆ. ಆಗ ಉಳಿಯುವಂಥದ್ದೇನು, CONH, ದಟ್ ಈಸ್ CONH ನೋಡಿ. ಸೊ ಇದು ಒಂದು ಡೈಪೆಪ್ಟೈಡ್. ನೆಕ್ಸ್ಟ್ ಒನ್, ಪಾಲಿಪೆಪ್ಟೈಡ್. ದ ನಂಬರ್ ಆಫ್ ಅಮೈನೋ ಆಸಿಡ್ಸ್ ಈಸ್ ಮೋರ್ ದ್ಯಾನ್ 10, ದೆನ್ ದ ಪ್ರಾಡಕ್ಟ್ಸ್ ಆರ್ ಕಾಲ್ಡ್ ಪಾಲಿಪೆಪ್ಟೈಡ್ಸ್. ಅಂದರೆ 10ಕ್ಕಿಂತ ಹೆಚ್ಚು ಅಮೈನೋ ಆಸಿಡ್ಸ್ಗಳು ಕಂಬೈನ್ ಆಗಿ ನಮಗೆ ಪ್ರಾಡಕ್ಟ್ ಸಿಕ್ಕರೆ ಅದನ್ನು ಪಾಲಿಪೆಪ್ಟೈಡ್ಸ್ ಅಂತ ಕರೀತಾರೆ. ಸೊ ಇಷ್ಟೊತ್ತು ನಾವು ಅಮೈನೋ ಆಸಿಡ್ನ ಬಗ್ಗೆ ತಿಳ್ಕೊಂಡ್ವಿ. ಸೊ ಈಗ ಪ್ರೋಟೀನ್ಸ್ನ ಬಗ್ಗೆ ತಿಳ್ಕೊಳ್ಳೋಣ. ಸೊ ಪ್ರೋಟೀನ್ಸ್ ಅಂದರೆ ಏನು? ದೇ ಆರ್ ಕಂಡೆನ್ಸೇಷನ್ ಪಾಲಿಮರ್ಸ್ ಆಫ್ ಅಮೈನೋ ಆಸಿಡ್ಸ್. ಸೊ ಅಮೈನೋ ಆಸಿಡ್ಸ್ಗಳು ಕಂಡೆನ್ಸ್ ಆಗಿ ಒಂದಕ್ಕೊಂದು ಜಾಯಿನ್ ಆಗಿ ನಮಗೆ ಪ್ರೋಟೀನ್ ಅನ್ನುವಂತಹ ಪಾಲಿಮರ್ ಸಿಗುತ್ತೆ. ಸೊ ಇದರ ಕ್ಲಾಸಿಫಿಕೇಷನ್ ನೋಡೋದಾದರೆ, ಫಸ್ಟ್ ಒನ್, ಬೇಸ್ಡ್ ಆನ್ ಶೇಪ್ ಆ್ಯಂಡ್ ಸ್ಟ್ರಕ್ಚರ್. ಸೊ ಆ ಪ್ರೋಟೀನ್ನ ಶೇಪ್ ಆ್ಯಂಡ್ ಸ್ಟ್ರಕ್ಚರ್ನ ಬೇಸಿಸ್ ಮೇಲೆ 2 ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡಿದ್ದಾರೆ. ಫೈಬ್ರಸ್ ಪ್ರೋಟೀನ್ಸ್, ಗ್ಲಾಬ್ಯುಲರ್ ಪ್ರೋಟೀನ್ಸ್. ಫಸ್ಟ್ ಒನ್, ಫೈಬ್ರಸ್ ಪ್ರೋಟೀನ್ಸ್. ದೇ ಹ್ಯಾವ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್. ಸೊ ಇದರ ಸ್ಟ್ರಕ್ಚರ್ ಥ್ರೆಡ್ ರೀತಿ ಇರುತ್ತೆ, ಅಂದರೆ ಲೈಕ್ ದಾರದ ರೀತಿ. ದೇ ಆರ್ ಇನ್ಸಾಲ್ಯುಬಲ್ ಇನ್ ವಾಟರ್, ವಾಟ್ರಲ್ಲಿ ಸಾಲ್ಯುಬಲ್ ಆಗಲ್ಲ. ಇದಕ್ಕೆ ಎಕ್ಸಾಂಪಲ್ಸ್ ನೋಡೋದಾದರೆ ಕೆರಾಟಿನ್, ಮಯೋಸಿನ್. ನೆಕ್ಸ್ಟ್ ಒನ್, ಗ್ಲಾಬ್ಯುಲರ್ ಪ್ರೋಟೀನ್ಸ್. ದೀಸ್ ಆರ್ ಸ್ಪೆರಿಕಲ್ ಇನ್ ಶೇಪ್. ಸೊ ಇದರ ಶೇಪ್ ಏನು, ಸ್ಪೆರಿಕಲ್. ದೇ ಆರ್ ಸಾಲ್ಯುಬಲ್ ಇನ್ ವಾಟರ್, ವಾಟ್ರಲ್ಲಿ ಸಾಲ್ಯುಬಲ್ ಆಗುತ್ತೆ. ಯಾವುದು, ಗ್ಲಾಬ್ಯುಲರ್ ಪ್ರೋಟೀನ್. ಎಕ್ಸಾಂಪಲ್ ಹಿಮೋಗ್ಲೋಬಿನ್. ನೆಕ್ಸ್ಟ್ ಒನ್, ಬೇಸ್ಡ್ ಆನ್ ಕಾಂಪೋಸಿಷನ್. ಸೊ ಕಾಂಪೋಸಿಷನ್ನ ಬೇಸಿಸ್ ಮೇಲೆ ಪ್ರೋಟೀನ್ಸನ್ನು 3 ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡಿದ್ದಾರೆ. ಸಿಂಪಲ್ ಪ್ರೋಟೀನ್ಸ್, ಕಾಂಜುಗೇಟೆಡ್ ಪ್ರೋಟೀನ್ಸ್, ಡಿರೈವ್ಡ್ ಪ್ರೋಟೀನ್ಸ್. ಸೊ ಅದರಲ್ಲಿ ಮೊದಲನೇದು ಸಿಂಪಲ್ ಪ್ರೋಟೀನ್ಸ್. ಆನ್ ಕಂಪ್ಲೀಟ್ ಹೈಡ್ರಾಲಿಸಿಸ್ ದೇ ಗಿವ್ ಓನ್ಲಿ ಆಲ್ಫಾ ಅಮೈನೋ ಆಸಿಡ್ಸ್. ಸೊ ಸಿಂಪಲ್ ಪ್ರೋಟೀನ್ಸನ್ನು ಕಂಪ್ಲೀಟ್ ಹೈಡ್ರೋಲೈಸ್ ಮಾಡಿದಾಗ ನಮಗೆ ಸಿಗುವಂಥದ್ದು ಆಲ್ಫಾ ಅಮೈನೋ ಆಸಿಡ್ಸ್ ಮಾತ್ರ. ಸೊ ಅಂತಹ ಪ್ರೋಟೀನ್ಸ್ಗಳನ್ನು ಸಿಂಪಲ್ ಪ್ರೋಟೀನ್ಸ್ ಅಂತ ಕರೀತಾರೆ. ಎಕ್ಸಾಂಪಲ್ ಎಗ್ ಆಲ್ಬುಮಿನ್. ಸೊ ಎಗ್ಗಲ್ಲಿರುವಂಥ ಆಲ್ಬುಮಿನ್, ಎಗ್ ಆಲ್ಬುಮಿನ್. ನೆಕ್ಸ್ಟ್ ಒನ್, ಕಾಂಜುಗೇಟೆಡ್ ಪ್ರೋಟೀನ್ಸ್. ಏನು ಕಾಂಜುಗೇಟೆಡ್ ಪ್ರೋಟೀನ್ ಅಂದರೆ, ಆನ್ ಹೈಡ್ರಾಲಿಸಿಸ್ ದ ಪ್ರೋಟೀನ್ಸ್ ಗಿವ್ಸ್ ಆಲ್ಫಾ ಅಮೈನೋ ಆಸಿಡ್ಸ್ ಆ್ಯಂಡ್ ಸಮ್ prosthetic group, that is a non-protein part like glucose, phosphates, etc. ಈ ಕಾಂಜುಗೇಟೆಡ್ ಪ್ರೋಟೀನ್ಸ್ಗಳನ್ನು ಹೈಡ್ರೋಲೈಸ್ ಮಾಡಿದಾಗ ನಮಗೆ ಆಲ್ಫಾ ಅಮೈನೋ ಆಸಿಡ್ಸ್ನ ಜೊತೆಗೆ ಒಂದು ಪ್ರಾಸ್ಥೆಟಿಕ್ ಗ್ರೂಪ್ ಸಿಗುತ್ತೆ, ಅಂದರೆ ಒಂದು ನಾನ್ ಪ್ರೋಟೀನ್ ಪಾರ್ಟ್ ಸಿಗುತ್ತೆ, ಲೈಕ್ ಗ್ಲೂಕೋಸ್, ಫಾಸ್ಫೇಟ್. ಸೊ ಈ ಪ್ರೋಟೀನ್ಸ್ಗಳನ್ನು ಕಾಂಜುಗೇಟೆಡ್ ಪ್ರೋಟೀನ್ಸ್ ಅಂತ ಕರೀತಾರೆ. ಎಕ್ಸಾಂಪಲ್ ಹಿಮೋಗ್ಲೋಬಿನ್. ಹಿಮೋಗ್ಲೋಬಿನಲ್ಲಿ ಐರನ್ ಇದೆ, ಹೌದಾ? ಸೊ ಅದು ನಾನ್ ಪ್ರೋಟೀನ್ ಪಾರ್ಟ್, ಆದ್ದರಿಂದ ಇದು ಕಾಂಜುಗೇಟೆಡ್ ಪ್ರೋಟೀನ್ಸ್ಗೆ ಎಕ್ಸಾಂಪಲ್. ನೆಕ್ಸ್ಟ್ ಒನ್, ಡಿರೈವ್ಡ್ ಪ್ರೋಟೀನ್ಸ್. ದೀಸ್ ಆರ್ ಒಬ್ಟೈನ್ಡ್ ಫ್ರಮ್ ಸಿಂಪಲ್ ಆರ್ ಕಾಂಜುಗೇಟೆಡ್ ಪ್ರೋಟೀನ್ಸ್ by partial hydrolysis or heat etc.
ಸೊ ಡಿರೈವ್ಡ್ ಪ್ರೋಟೀನ್ ಹೆಸರಲ್ಲೇ ಇದೆ, ಡಿರೈವ್ ಮಾಡಿದ್ದಾರೆ ಅಂದರೆ ಇನ್ನೊಂದರಿಂದ ಅದನ್ನು ಡಿರೈವ್ ಮಾಡ್ಕೊಂಡಿದ್ದಾರೆ ಅಂತ. ಹೇಗೆ ಫಾರ್ಮ್ ಆಗುತ್ತೆ ಇದು, ಹೇಗೆ ಸಿಗುತ್ತೆ ನಮಗೆ ಅಂದರೆ ಸಿಂಪಲ್ ಅಥವಾ ಕಾಂಜುಗೇಟೆಡ್ ಪ್ರೋಟೀನ್ಸನ್ನು ಪಾರ್ಷಿಯಲ್ ಹೈಡ್ರೋಲಿಸಿಸ್ ಮಾಡಿದ್ರೆ ಅಥವಾ ಹೀಟ್ ಮಾಡಿದ್ರೆ ನಮಗೆ ಡಿರೈವ್ಡ್ ಪ್ರೋಟೀನ್ ಸಿಗುತ್ತೆ. ಎಕ್ಸಾಂಪಲ್ ಫೈಬ್ರಿನ್. ಸೊ ಫೈಬ್ರಿನ್ ಸಿಕ್ಕಿರುವಂಥದ್ದು ಫೈಬ್ರಿನೋಜನ್ ಅನ್ನುವಂತಹ ಪ್ರೋಟೀನಿಂದ. ನೆಕ್ಸ್ಟ್ ಒನ್ ಸ್ಟ್ರಕ್ಚರ್ ಆಫ್ ಪ್ರೋಟೀನ್ಸ್. ಸೊ ಪ್ರೋಟೀನ್ಸ್ಗಳ ಸ್ಟ್ರಕ್ಚರ್. ಸೊ ಇದರಲ್ಲಿ 4 ಟೈಪ್ಸ್: ಪ್ರೈಮರಿ ಸ್ಟ್ರಕ್ಚರ್, ಸೆಕೆಂಡರಿ ಸ್ಟ್ರಕ್ಚರ್, ಟರ್ಷರಿ ಸ್ಟ್ರಕ್ಚರ್, ಕ್ವಾಟರ್ನರಿ ಸ್ಟ್ರಕ್ಚರ್. ಫಸ್ಟ್ ಒನ್, primary structure of proteins. Proteins may have one or more polypeptide chains. Proteins ಅಲ್ಲಿ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಪಾಲಿಪೆಪ್ಟೈಡ್ ಚೈನ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಪಾಲಿಪೆಪ್ಟೈಡ್ ಅಂದರೆ ನಿಮ್ಗೆ ಗೊತ್ತಿದೆ, ಯಾವ ಪ್ರಾಡಕ್ಟ್ಸ್ಗಳಲ್ಲಿ 10ಕ್ಕಿಂತ ಹೆಚ್ಚು ಅಮೈನೋ ಆಸಿಡ್ಸ್ಗಳು ಪ್ರೆಸೆಂಟ್ ಇರುತ್ತೆ ಅದನ್ನು ಪಾಲಿಪೆಪ್ಟೈಡ್ ಅಂತ ಕರೀತಾರೆ. ಆ್ಯಂಡ್ ಈಚ್ ಪಾಲಿಪೆಪ್ಟೈಡ್ ಇನ್ ಎ ಪ್ರೋಟೀನ್ ಹ್ಯಾಸ್ ಅಮೈನೋ ಆಸಿಡ್ಸ್ linked with each other in a specific sequence of amino acids that is said to be the primary structure of that protein. ಪ್ರೋಟೀನಲ್ಲಿ ಇರುವಂಥ ಈಚ್ ಪಾಲಿಪೆಪ್ಟೈಡ್ಸಲ್ಲಿ ಇರುವಂಥ ಅಮೈನೋ ಆಸಿಡ್ಸ್ಗಳೇನಿದೆ ಅದು ಒಂದಕ್ಕೊಂದು ಲಿಂಕ್ ಆಗಿರುತ್ತೆ, ಅಟ್ಯಾಚ್ ಆಗಿರುತ್ತೆ. ಇನ್ ಎ ಪರ್ಟಿಕ್ಯುಲರ್ ಮ್ಯಾನರ್, ಒಂದು ಸ್ಪೆಸಿಫಿಕ್ ಸೀಕ್ವೆನ್ಸಲ್ಲಿ ಅಟ್ಯಾಚ್ ಆಗಿರುತ್ತೆ. ಅದನ್ನು ಪ್ರೈಮರಿ ಸ್ಟ್ರಕ್ಚರ್ ಆಫ್ ಪ್ರೋಟೀನ್ ಅಂತ ಕರೀತಾರೆ. Any change in the primary structure of amino acids creates a different protein. ಸೊ ಏನು ಅಮೈನೋ ಆಸಿಡ್ಸ್ಗಳು ಒಂದಕ್ಕೊಂದು ಜಾಯಿನ್ ಆಗಿರುತ್ತೆ, ಲಿಂಕ್ ಆಗಿರುತ್ತೆ, ಅದರಲ್ಲಿ ಏನಾದರೂ ಚೇಂಜಸ್ ಆದರೆ, ಆ ಸ್ಟ್ರಕ್ಚರಲ್ಲಿ ಚೇಂಜಸ್ ಆದರೆ ನಮಗೆ ಡಿಫರೆಂಟ್ ಪ್ರೋಟೀನ್ ಸಿಗುತ್ತೆ. ಅಂದರೆ ಆ ಪ್ರೋಟೀನ್ ಬೇರೆ ಇನ್ನೊಂದು ಪ್ರೋಟೀನ್ ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಒನ್, ಸೆಕೆಂಡರಿ ಸ್ಟ್ರಕ್ಚರ್ ಆಫ್ ಪ್ರೋಟೀನ್ಸ್. ದ ಸೆಕೆಂಡರಿ ಸ್ಟ್ರಕ್ಚರ್ ಆಫ್ ಪ್ರೋಟೀನ್ refers to the shape in which a long polypeptide chain can exist. ಸೊ ನಮ್ಮ ಲಾಂಗ್ ಪಾಲಿಪೆಪ್ಟೈಡ್ ಚೈನ್ ಏನಿದೆ, ಸೊ ಅದರ ಶೇಪನ್ನು ಸೆಕೆಂಡರಿ ಸ್ಟ್ರಕ್ಚರ್ ಎಕ್ಸಿಬಿಟ್ ಮಾಡುತ್ತೆ. ದ ಎಕ್ಸಿಸ್ಟ್ ಇನ್ 2 ಡಿಫರೆಂಟ್ ಟೈಪ್ಸ್. ಸೊ ಈ ಸೆಕೆಂಡರಿ ಸ್ಟ್ರಕ್ಚರಲ್ಲಿ 2 ಟೈಪ್ಸು: ಆಲ್ಫಾ ಹೆಲಿಕ್ಸ್ ಸ್ಟ್ರಕ್ಚರ್, ಬೀಟಾ ಪ್ಲೇಟೆಡ್ ಶೀಟ್ ಸ್ಟ್ರಕ್ಚರ್. ದ ಸ್ಟ್ರಕ್ಚರ್ಸ್ ಅರೈಸಸ್ ಡ್ಯೂ ಟು ದ ರೆಗ್ಯುಲರ್ ಫೋಲ್ಡಿಂಗ್ ಆಫ್ ದ ಬ್ಯಾಕ್ ಬೋನ್ of the polypeptide chain due to hydrogen bonding between CO and NH groups of the peptide bond. ಪೆಪ್ಟೈಡ್ ಬಾಂಡಲ್ಲಿರುವಂತಹ CO ಆ್ಯಂಡ್ NH ಗ್ರೂಪ್ಸ್ಗಳ ನಡುವೆ ಹೈಡ್ರೋಜನ್ ಬಾಂಡಿಂಗ್ ಆಗುತ್ತೆ. ಆಗ ಪಾಲಿಪೆಪ್ಟೈಡ್ ಚೈನಲ್ಲಿರುವಂಥ ಬ್ಯಾಕ್ ಬೋನ್ನಲ್ಲಿ ರೆಗ್ಯುಲರ್ ಫೋಲ್ಡಿಂಗ್ ಆಗುತ್ತೆ. ಆಗ ನಮಗೆ ಡಿಫ್ರೆಂಟ್ ಸ್ಟ್ರಕ್ಚರ್ ಸಿಗುತ್ತೆ. ಇದರಲ್ಲಿ ಫಸ್ಟ್ ಒನ್ ಆಲ್ಫಾ ಹೆಲಿಕ್ಸ್. The polypeptide chain forms all possible hydrogen bonds by twisting into a right-handed screw, that is helix, with the NH group of each amino acid residue hydrogen bonded to the CO of an adjacent turn of the helix. ಒಂದು ಪಾಲಿಪೆಪ್ಟೈಡ್ ಚೈನಲ್ಲಿ ಹೈಡ್ರೋಜನ್ ಬಾಂಡ್ ಫಾರ್ಮ್ ಆಗುತ್ತೆ ಬಿಟ್ವೀನ್ NH ಗ್ರೂಪ್ ಆಫ್ 1 ಅಮೈನೋ ಆಸಿಡ್ ಆ್ಯಂಡ್ CO ಗ್ರೂಪ್ ಆಫ್ ಅನದರ್ ಅಮೈನೋ ಆಸಿಡ್. ಒಂದು ಅಮೈನೋ ಆಸಿಡ್ನ NH ಗ್ರೂಪು ಇನ್ನೊಂದು ಅಮೈನೋ ಆಸಿಡ್ನ CO ಗ್ರೂಪ್ ಜೊತೆಗೆ ಹೈಡ್ರೋಜನ್ ಬಾಂಡ್ನ ಫಾರ್ಮ್ ಮಾಡುತ್ತೆ. ಯಾವ ಫಾರ್ಮಲ್ಲಿ? ಇನ್ನು ರೈಟ್ ಹ್ಯಾಂಡೆಡ್ ಸ್ಕ್ರೂ ಅಂದರೆ ಒಂದು ಹೆಲಿಕ್ಸಿ ಶೇಪಲ್ಲಿ ಫಾರ್ಮ್ ಆಗುತ್ತೆ. ಬೀಟಾ ಪ್ಲೇಟೆಡ್ ಶೀಟ್ ಸ್ಟ್ರಕ್ಚರ್. ಆಲ್ ಪೆಪ್ಟೈಡ್ ಚೈನ್ಸ್ ಆರ್ ಸ್ಟ್ರೆಚ್ಡ್ ಔಟ್ ಟು ನಿಯರ್ಲಿ ಮ್ಯಾಕ್ಸಿಮಮ್ ಎಕ್ಸ್ಟೆನ್ಷನ್ ಆ್ಯಂಡ್ ದೆನ್ laid side by side, which are held together by intermolecular hydrogen bonds. The structure resembles the pleated folds of drapery and therefore is known as beta pleated sheet. ಎಲ್ಲ ಪೆಪ್ಟೈಡ್ ಚೈನ್ಸ್ಗಳು ಮ್ಯಾಕ್ಸಿಮಮ್ ಸ್ಟ್ರೆಚ್ ಆಗುತ್ತೆ. ಸೊ ಅವುಗಳ ನಡುವೆ ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್ಸ್ ಅಂದರೆ ಸೈಡ್ ಬೈ ಸೈಡ್ ಇರುವಂಥದ್ದು. ಸೊ ಅದರ ಸ್ಟ್ರಕ್ಚರ್ ನೋಡೋದಕ್ಕೆ ಪ್ಲೀಟೆಡ್ ಫೋಲ್ಡ್ಸ್ ಆಫ್ ಡ್ರೇಪರಿ ಅಂದರೆ ನೆರಿಗೆ ರೀತಿಯಾಗಿರುತ್ತೆ. ಆದ್ದರಿಂದ ಇದನ್ನು ಬೀಟಾ ಪ್ಲೀಟೆಡ್ ಶೀಟ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಒನ್, ಟರ್ಷರಿ ಸ್ಟ್ರಕ್ಚರ್ ಆಫ್ ಪ್ರೋಟೀನ್ಸ್. ಇಟ್ ರೆಪ್ರೆಸೆಂಟ್ಸ್ ಓವರಾಲ್ ಫೋಲ್ಡಿಂಗ್ ಆಫ್ ದ ಪಾಲಿಪೆಪ್ಟೈಡ್ ಚೈನ್ಸ್, ದಟ್ ಈಸ್ ಫರ್ದರ್ ಫೋಲ್ಡಿಂಗ್ ಆಫ್ ದ ಪಾಲಿಪೆಪ್ಟೈಡ್ ಚೈನ್ಸ್. ಇಲ್ಲಿ ಓವರಾಲ್ ಫೋಲ್ಡಿಂಗ್ ಅಂದರೆ ನಮ್ಮ ಪಾಲಿಪೆಪ್ಟೈಡ್ ಚೈನ್ನ ಓವರಾಲ್ ಫೋಲ್ಡಿಂಗನ್ನು ಟರ್ಷರಿ ಸ್ಟ್ರಕ್ಚರ್ ರೆಪ್ರೆಸೆಂಟ್ ಮಾಡುತ್ತೆ. ಇಟ್ ಗಿವ್ ರೈಸ್ ಟು 2 ಮೇಜರ್ ಮಾಲಿಕ್ಯುಲರ್ ಶೇಪ್ಸ್, ದಟ್ ಈಸ್ ಫೈಬ್ರಸ್ ಆ್ಯಂಡ್ ಗ್ಲಾಬ್ಯುಲರ್. ಸೊ ಈ ಫೋಲ್ಡಿಂಗ್ ಆಗೋದ್ರಿಂದ 2 ಮಾಲಿಕ್ಯುಲರ್ ಶೇಪ್ಗಳು ಎಕ್ಸಿಸ್ಟ್ ಆಗುತ್ತೆ, ದಟ್ ಈಸ್ ಫೈಬ್ರಸ್ ಆ್ಯಂಡ್ ಗ್ಲಾಬ್ಯುಲಾರ್.
forces which stabilize secondary and tertiary structures of proteins are hydrogen bonds, disulfide linkages, van der Waals and electrostatic force of attraction. ಗಳ ಸೆಕೆಂಡರಿ ಮತ್ತು ಟರ್ಷರಿ ಸ್ಟ್ರಕ್ಚರ್ಸನ್ನು ಸ್ಟೆಬಿಲೈಸ್ ಮಾಡುವಂಥ ಫೋರ್ಸಸ್ ಯಾವುದು ಅಂತ ನೋಡೋದಾದರೆ ಹೈಡ್ರೋಜನ್ ಬಾಂಡ್ಸ್, ಡೈಸಲ್ಫೈಡ್ ಲಿಂಕೇಜಸ್, van der Waals and electrostatic force of attraction. Next one, quaternary structure of proteins. Some of the proteins are composed of 2 or more polypeptide chains referred to as subunits. ಒಂದಿಷ್ಟು ಪ್ರೋಟೀನ್ಸ್ಗಳು 2 ಅಥವಾ 2ಕ್ಕಿಂತ ಹೆಚ್ಚು ಪಾಲಿಪೆಪ್ಟೈಡ್ ಚೈನ್ಸಿಂದ ಫಾರ್ಮ್ ಆಗಿರುತ್ತೆ. ಅದನ್ನು ಸಬ್ ಯೂನಿಟ್ಸ್ ಅಂತ ಕರೀತಾರೆ. ದ ಸ್ಪೇಷಿಯಲ್ ಅರೇಂಜ್ಮೆಂಟ್ ಆಫ್ ಸಬ್ ಯೂನಿಟ್ಸ್ ವಿತ್ ರೆಸ್ಪೆಕ್ಟ್ ಟು ಈಚ್ ಅದರ್ ಈಸ್ ನೋನ್ ಆಸ್ ಕ್ವಾಟರ್ನರಿ ಸ್ಟ್ರಕ್ಚರ್. ಆ ಸಬ್ ಯೂನಿಟ್ಸ್ಗಳ ಸ್ಪೇಷಿಯಲ್ ಅರೇಂಜ್ಮೆಂಟ್ ಅದು ಹೇಗೆ ಅರೇಂಜ್ ಆಗಿದೆ ವಿತ್ ರೆಸ್ಪೆಕ್ಟ್ ಟು ಈಚ್ ಅದರ್ ಒಂದಕ್ಕೊಂದು, ಅದನ್ನು ಕ್ವಾಟರ್ನರಿ ಸ್ಟ್ರಕ್ಚರ್ ಅಂತ ಕರೀತಾರೆ. ಇಲ್ಲಿ ನೀವು ನೋಡ್ತಿರುವಂಥದ್ದು ಪ್ರೈಮರಿ ಸ್ಟ್ರಕ್ಚರ್, ಸೆಕೆಂಡರಿ ಸ್ಟ್ರಕ್ಚರ್, ಟರ್ಷರಿ ಸ್ಟ್ರಕ್ಚರ್ ಆ್ಯಂಡ್ ಕ್ವಾಟರ್ನರಿ ಸ್ಟ್ರಕ್ಚರ್ ಆಫ್ ಪ್ರೋಟೀನ್ಸ್. ಇಲ್ಲಿ ಡಿಫ್ರೆಂಟ್ ಕಲರ್ನಲ್ಲಿರುವಂಥ ಬಾಲ್ಸ್ಗಳು ಕಾಣಿಸ್ತಿದೆ ಅಲ್ವಾ, ಸೊ ಅವೆಲ್ಲವೂ ಕೂಡ ಅಮೈನೋ ಆಸಿಡ್ಸನ್ನು ರೆಪ್ರೆಸೆಂಟ್ ಮಾಡುತ್ತೆ. ಇದು ಆಲ್ಫಾ ಹೆಲಿಕ್ಸ್ ಸ್ಟ್ರಕ್ಚರ್ ಆಫ್ ಪ್ರೋಟೀನ್, ಬೀಟಾ ಪ್ಲೇಟೆಡ್ ಸ್ಟ್ರಕ್ಚರ್ ಆಫ್ ಪ್ರೋಟೀನ್. ನೆಕ್ಸ್ಟ್ ಒನ್, denaturation of protein. It is a process where the change in the physical as well as the biological properties of proteins takes place by the action of heat, acids, alkali or any other denaturing agents. ಡಿನ್ಯಾಚುರೇಷನ್ ಅನ್ನುವಂಥದ್ದು ಒಂದು ಪ್ರೋಸೆಸ್. ಇಲ್ಲಿ ಪ್ರೋಟೀನ್ಸ್ಗಳ ಫಿಸಿಕಲ್ ಆ್ಯಂಡ್ ಬಯಾಲಜಿಕಲ್ ಪ್ರಾಪರ್ಟೀಸ್ ಚೇಂಜ್ ಆಗುತ್ತೆ. ಯಾವಾಗ ಅಂದರೆ ನಿಮ್ಮ ಪ್ರೋಟೀನ್ ಹೀಟ್, ಆ್ಯಸಿಡ್ಸ್, ಆಲ್ಕಲಿ ಅಥವಾ ಯಾವುದಾದ್ರೂ ಡಿನ್ಯಾಚುರಿಂಗ್ ಏಜೆಂಟ್ಸಿನ ಕಾಂಟ್ಯಾಕ್ಟಿಗೆ ಬಂದಾಗ ಪ್ರೋಟೀನ್ನ ಫಿಸಿಕಲ್ ಮತ್ತು ಬಯಾಲಜಿಕಲ್ ಪ್ರಾಪರ್ಟಿ ಚೇಂಜ್ ಆಗುತ್ತೆ. ಈ ಪ್ರೋಸೆಸ್ಸನ್ನು ಡಿನ್ಯಾಚುರೇಷನ್ ಅಂತ ಕರೀತಾರೆ. ಡ್ಯೂರಿಂಗ್ ಡಿನ್ಯಾಚುರೇಷನ್ the primary structure of proteins does not change, but secondary and tertiary structures change because of the breaking of hydrogen bonds and disulfide linkages. So denaturation ಆದಾಗ ಪ್ರೋಟೀನ್ನ ಪ್ರೈಮರಿ ಸ್ಟ್ರಕ್ಚರಲ್ಲಿ ಯಾವುದೇ ರೀತಿ ಚೇಂಜಸ್ ಆಗಲ್ಲ, ಆದರೆ ಸೆಕೆಂಡರಿ ಮತ್ತು ಟರ್ಷರಿ ಸ್ಟ್ರಕ್ಚರ್ನಲ್ಲಿ ಚೇಂಜ್ ಆಗುತ್ತೆ. ಯಾಕೆ ಅಂದರೆ ಹೈಡ್ರೋಜನ್ ಬಾಂಡ್ ಆ್ಯಂಡ್ ಡೈಸಲ್ಫೈಡ್ ಲಿಂಕೇಜಸ್ ಬ್ರೇಕ್ ಆಗುತ್ತೆ. ಆಗ ವಿಚ್ ಲೀಡ್ಸ್ ಟು ಪ್ರಿಸಿಪಿಟೇಷನ್, ಆಗ ಪ್ರಿಸಿಪಿಟೇಷನ್ ಆಗುತ್ತೆ. ಸೊ ಎಕ್ಸಾಂಪಲ್ ನೋಡೋದಾದರೆ ಕೋಆಗ್ಯುಲೇಷನ್ ಆಫ್ ಎಗ್ ವೈಟ್ ಆನ್ ಬಾಯ್ಲಿಂಗ್. ನಿಮಗೆ ಗೊತ್ತಿದೆ ಎಗ್ಗಲ್ಲಿ ಎಗ್ ಆಲ್ಬುಮಿನ್ ಅನ್ನುವಂಥ ಪ್ರೋಟೀನ್ ಇರುತ್ತೆ. ಎಗ್ ಬೇಯಿಸೋದಕ್ಕಿಂತ ಮುಂಚೆ ಅದರಲ್ಲಿ ಯೆಲ್ಲೋ ಮತ್ತು ವೈಟ್ ಪಾರ್ಟ್ ಏನಿದೆ ಅದು ಲಿಕ್ವಿಡ್ ಫಾರ್ಮಲ್ಲಿ ಇರುತ್ತೆ. ಸೊ ಯಾವಾಗ ನೀವು ಬೇಯಿಸಿದ ಮೇಲೆ ಅದು ಹಾರ್ಡ್ ಆಗುತ್ತೆ, ಅಂದರೆ ಅಲ್ಲಿ ಕೋಆಗ್ಯುಲೇಷನ್ ಆಗುತ್ತೆ. ಇದೇ ರೀತಿಯಾಗಿ ನಾವು ಮಿಲ್ಕನ್ನು ಅಂದರೆ ಹಾಲಿನ ಎಕ್ಸಾಂಪಲ್ ಆಗಿ ತಗೋಬೋದು. ಸೊ ಹಾಲಿಗೆ ಒಂದಿಷ್ಟು ನಿಂಬೆಹಣ್ಣಿನ ರಸ ಹಾಕಿದಾಗ ಹಾಲು ಒಡೆದೋಗುತ್ತಲ್ವ, ಸೊ ಅಲ್ಲಿ ಪ್ರಿಸಿಪಿಟೇಷನ್ ಫಾರ್ಮ್ ಆಗುತ್ತೆ. ಯಾಕೆ? ಅಲ್ಲಿ ಬಾಂಡ್ ಬ್ರೇಕ್ ಆಗುತ್ತೆ. ಸೊ ಇದು ಕೂಡ ಡಿನ್ಯಾಚುರೇಷನ್ ಪ್ರೋಸೆಸ್ಗೆ ಒಂದು ಎಕ್ಸಾಂಪಲ್. ನೆಕ್ಸ್ಟ್ ಒನ್, ಎನ್ಸೈಮ್ಸ್. ಎನ್ಸೈಮ್ಸ್ ಆರ್ ಪ್ರೋಟೀನ್ಸ್ ಪ್ರೊಡ್ಯೂಸ್ಡ್ ಬೈ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಟು ಕೆಟಲೈಸ್ ಸ್ಪೆಸಿಫಿಕ್ ಬಯೋಕೆಮಿಕಲ್ ರಿಯಾಕ್ಷನ್ಸ್. ನಿಮಗೆ ಗೊತ್ತಿರಲಿ, ಎಲ್ಲ ಎನ್ಸೈಮ್ಸ್ಗಳು ಕೂಡ ಪ್ರೋಟೀನ್ಸ್ ಆಗಿರುತ್ತೆ, ಆದರೆ ಎಲ್ಲ ಪ್ರೋಟೀನ್ಸ್ಗಳು ಎನ್ಸೈಮ್ ಆಗಿರಲ್ಲ. ಈ ಎನ್ಸೈಮ್ಸ್ಗಳು ಲಿವಿಂಗ್ ಆರ್ಗ್ಯಾನಿಸಮ್ಸಿಂದ ಪ್ರೊಡ್ಯೂಸ್ ಆಗುತ್ತೆ. ಈ ಎನ್ಸೈಮ್ಸ್ಗಳನ್ನು ಯಾಕೆ ಯೂಸ್ ಮಾಡ್ತಾರೆ ಮತ್ತು ಎಲ್ಲಿ ಯೂಸ್ ಮಾಡ್ತಾರೆ ಅಂತ ನೋಡೋದಾದರೆ ಟು ಕೆಟಲೈಸ್ ಸ್ಪೆಸಿಫಿಕ್ ಬಯೋಕೆಮಿಕಲ್ ರಿಯಾಕ್ಷನ್ಸ್. ಒಂದು ಪರ್ಟಿಕ್ಯುಲರ್ ಬಯೋಕೆಮಿಕಲ್ ರಿಯಾಕ್ಷನನ್ನು ಕೆಟಲೈಸ್ ಮಾಡೋದಕ್ಕೆ ಎನ್ಸೈಮ್ಸನ್ನು ಯೂಸ್ ಮಾಡ್ತಾರೆ. ಆದ್ದರಿಂದ ಎನ್ಸೈಮನ್ನು ಬಯೋಕೆಟಲಿಸ್ಟ್ ಅಂತ ಕರೀತಾರೆ. ಸೊ ಬಯೋಕೆಟಲಿಸ್ಟ್, ಸೊ ಕೆಟಲಿಸ್ಟ್ ಅಂದರೆ ಏನು? ವಿಚ್ ಇನ್ಕ್ರೀಸಸ್ ರೇಟ್ ಆಫ್ ರಿಯಾಕ್ಷನ್. ಬಯೋಕೆಟಲಿಸ್ಟ್ ಅಂದರೆ ಜೀವ ಇರುವಂತಹ ಕೆಟಲಿಸ್ಟ್. ಓಕೆ, ಅದು ಲಿವಿಂಗ್ ಥಿಂಗ್ ಆಗಿರಬೇಕು, ಅದನ್ನು ಬಯೋಕೆಟಲಿಸ್ಟ್ ಅಂತ ಕರೀತಾರೆ. ಆಲ್ಮೋಸ್ಟ್ ಆಲ್ ಎನ್ಸೈಮ್ಸ್ ಆರ್ ಗ್ಲಾಬ್ಯುಲರ್ ಪ್ರೋಟೀನ್. ಸೊ ಆಲ್ಮೋಸ್ಟ್ ಆಲ್ ಎನ್ಸೈಮ್ಸ್ಗಳು ಕೂಡ ಗ್ಲಾಬ್ಯುಲರ್ ಪ್ರೋಟೀನ್ಸ್ ಆಗಿದೆ. ಸೊ ಪ್ರೋಟೀನ್ಸ್ನ ಕ್ಲಾಸಿಫಿಕೇಶನ್ ನೋಡಿದ್ರಿ, ಬೇಸ್ಡ್ ಆನ್ ಶೇಪ್ ದೇರ್ ಆರ್ 2 ಟೈಪ್ಸ್, ಫೈಬ್ರಸ್ ಆ್ಯಂಡ್ ಗ್ಲಾಬ್ಯುಲರ್ ಪ್ರೋಟೀನ್. ಸೊ ಫೈಬ್ರಸ್ ಅಂದರೆ ಥ್ರೆಡ್ ಲೈಕ್ ಸ್ಟ್ರಕ್ಚರ್, ಗ್ಲಾಬ್ಯುಲರ್ ಅಂದರೆ ರೌಂಡ್ ಶೇಪ್. ಹೌದಾ? ಸೊ ಇದು ಗ್ಲಾಬ್ಯುಲರ್ ಪ್ರೋಟೀನ್, ಸ್ಪೆಸಿಫಿಕ್ ಫಾರ್ ಪರ್ಟಿಕ್ಯುಲರ್ ರಿಯಾಕ್ಷನ್ ಆ್ಯಂಡ್ ಫಾರ್ ಎ ಪರ್ಟಿಕ್ಯುಲರ್ ಸಬ್ಸ್ಟ್ರೇಟ್. ಇಲ್ಲಿ ಪರ್ಟಿಕ್ಯುಲರ್ ರಿಯಾಕ್ಷನ್ ಆ್ಯಂಡ್ ಪರ್ಟಿಕ್ಯುಲರ್ ಸಬ್ಸ್ಟ್ರೇಟ್ಗೆ
ಒಂದು ಪರ್ಟಿಕ್ಯುಲರ್ ಎನ್ಸೈಮ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ಎಲ್ಲ ರಿಯಾಕ್ಷನ್ಗಳಿಗೂ ಒಂದೇ ಎನ್ಸೈಮ್ನ ಅಂದರೆ ಸೇಮ್ ಎನ್ಸೈಮ್ನ ಯೂಸ್ ಮಾಡೋದಕ್ಕಾಗಲ್ಲ. ಸೊ ಆ ರಿಯಾಕ್ಷನ್ಗೆ ಆ ಸಬ್ಸ್ಟ್ರೇಟ್ಗೆ ಯಾವುದು ಸೂಟ್ ಆಗುತ್ತೆ ಅದನ್ನು ನಾವು ಯೂಸ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಒಂದು ರಿಯಾಕ್ಷನ್ ಇದೆ, ಇಲ್ಲಿ ಮಾಲ್ಟೋಸ್ ತೊಗೊಂಡಿದ್ದಾರೆ C12H22O11. ಇದನ್ನು ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡ್ತಿದ್ದಾರೆ ಬೈ ಯೂಸಿಂಗ್ ದ ಎನ್ಸೈಮ್ ಮಾಲ್ಟೇಸ್. ಎನ್ಸೈಮ್ಸ್ಗಳ ನೇಮ್ ಏನಿರುತ್ತೆ ಅದರ ಎಂಡಿಂಗಲ್ಲಿ ASE ವರ್ಡನ್ನು ಯೂಸ್ ಮಾಡ್ತಾರೆ. ಈಗ ನೋಡಿ ಎಕ್ಸಾಂಪಲ್ ಇಲ್ಲೇ ಇದೆ ಮಾಲ್ಟೇಸ್. ಸೊ ಮಾಲ್ಟೋಸು ಇದು ಕಾರ್ಬೋಹೈಡ್ರೇಟ್, ಮಾಲ್ಟೇಸ್ ಸೊ ಕೊನೆಗೆ ASE ಇದೆ. ಸೊ ಇದು ಒಂದು ಎನ್ಸೈಮ್. ನೆಕ್ಸ್ಟ್ ಒನ್, ಮೆಕ್ಯಾನಿಸಮ್ ಆಫ್ ಎನ್ಸೈಮ್ ಆ್ಯಕ್ಷನ್. ಎನ್ಸೈಮ್ಸ್ ಆರ್ ನೀಡೆಡ್ ಇನ್ ಸ್ಮಾಲ್ ಅಮೌಂಟ್. ಇಲ್ಲಿ ನಮಗೆ ಎನ್ಸೈಮ್ಸು ಸ್ಮಾಲ್ ಅಮೌಂಟಲ್ಲಿ ಬೇಕಾಗುತ್ತೆ. ಎನ್ಸೈಮ್ಸ್ ರೆಡ್ಯೂಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ಆಕ್ಟಿವೇಶನ್ ಎನರ್ಜಿ. ನಮಗೆ ಗೊತ್ತಿದೆ ಎನ್ಸೈಮ್ಸನ್ನು ಬಯೋಕೆಟಲಿಸ್ಟ್ ಅಂತ ಕರಿತೀವಿ. ಸೊ ಬಯೋಕೆಟಲಿಸ್ಟ್ ಅಂದರೆ ವಿಚ್ ಇನ್ಕ್ರೀಸಸ್ ದ ರೇಟ್ ಆಫ್ ರಿಯಾಕ್ಷನ್. ಹೇಗೆ ಅದು ರೇಟ್ ಆಫ್ ರಿಯಾಕ್ಷನ್ ಇನ್ಕ್ರೀಸ್ ಮಾಡುತ್ತೆ? ಬೈ ಡಿಕ್ರೀಸಿಂಗ್ ಆಕ್ಟಿವೇಶನ್ ಎನರ್ಜಿ. ಆಕ್ಟಿವೇಶನ್ ಎನರ್ಜಿನ ಕಡಿಮೆ ಮಾಡುತ್ತೆ, ರೇಟ್ ಆಫ್ ರಿಯಾಕ್ಷನ್ನ ಜಾಸ್ತಿ ಮಾಡುತ್ತೆ. ಈ ಮೆಕ್ಯಾನಿಸಮ್ನ ಲಾಕ್ ಆ್ಯಂಡ್ ಕೀ ಮಾಡೆಲಿಂದ ನಾವು ಈಸಿಯಾಗಿ ಅರ್ಥ ಮಾಡ್ಕೋಬೋದು. ದ ಸರ್ಫೇಸ್ ಆಫ್ ಎನ್ಸೈಮ್ ಪೊಸೆಸಸ್ ಸಮ್ ಸ್ಪೆಸಿಫಿಕ್ ರೀಜನ್ಸ್ ಕಾಲ್ಡ್ ಆಕ್ಟಿವ್ ಸೈಟ್ಸ್. ಈ ಎನ್ಸೈಮ್ಗಳ ಸರ್ಫೇಸಲ್ಲಿ ಒಂದಿಷ್ಟು ಪರ್ಟಿಕ್ಯುಲರ್ ರೀಜನ್ಸ್ ಇರುತ್ತೆ, ಅದನ್ನು ಆಕ್ಟಿವ್ ಸೈಟ್ಸ್ ಅಂತ ಕರೀತಾರೆ. ದ ಆಕ್ಟಿವ್ ಸೈಟ್ ಆಫ್ ಎನ್ಸೈಮ್ ಹ್ಯಾಸ್ ಶೇಪ್ ಕಾಂಪ್ಲಿಮೆಂಟರಿ ಟು ದಟ್ ಆಫ್ ಸಬ್ಸ್ಟ್ರೇಟ್. ಈ ಎನ್ಸೈಮಲ್ಲಿ ಇರುವಂತಹ ಆಕ್ಟಿವ್ ಸೈಟ್ನ ಶೇಪು ಸಬ್ಸ್ಟ್ರೇಟ್ಗೆ ಕಾಂಪ್ಲಿಮೆಂಟರಿ ಆಗಿರುತ್ತೆ. ಸಬ್ಸ್ಟ್ರೇಟ್ ಕ್ಯಾನ್ ಈಸಿಲಿ ಫಿಟ್ ಇನ್ ಟು ಆಕ್ಟಿವ್ ಸೈಟ್ ಜಸ್ಟ್ ಲೈಕ್ ಎ ಕೀ ಫಿಟ್ಸ್ ಇನ್ ಟು ಎ ಲಾಕ್. ಸೊ ನಿಮಗೆ ಗೊತ್ತಿದೆ ಪ್ರತಿಯೊಂದು ಬೀಗಕ್ಕೆ ಅದರದೇ ಆದಂಥ ಬೀಗದ ಕೈ ಇರುತ್ತೆ, ಹೌದಾ? ಎಲ್ಲ ಬೀಗದ ಕೈಯಿಂದ ನಾವು ಓಪನ್ ಮಾಡೋದಕ್ಕೆ ಬರಲ್ಲ. ಸೊ ಆ ಬೀಗಕ್ಕೆ ಅದರದೇ ಆದಂಥ ಬೀಗದ ಕೈ ಇರಬೇಕು. ಸೊ ಒಂದು ಬೀಗದ ಕೈ ಹೇಗೆ ಬೀಗಕ್ಕೆ ಹೋಗಿ ಕರೆಕ್ಟಾಗಿ ಫಿಟ್ ಆಗುತ್ತೆ, ಅದೇ ರೀತಿಯಾಗಿ ನಮ್ಮ ಸಬ್ಸ್ಟ್ರೇಟು ಎನ್ಸೈಮಲ್ಲಿರುವಂಥ ಆಕ್ಟಿವ್ ಸೈಟಿಗೆ ಫಿಟ್ ಆಗುತ್ತೆ. ದಿಸ್ ಎಕ್ಸ್ಪ್ಲೈನ್ಸ್ ದ ಹೈ ಸ್ಪೆಸಿಫಿಸಿಟಿ ಆಫ್ ಎನ್ಸೈಮ್ಸ್. ಸೊ ಇದು ಏನು ಎಕ್ಸ್ಪ್ಲೇನ್ ಮಾಡುತ್ತೆ ಅಂದರೆ ಎನ್ಸೈಮ್ಸಿಗಿರುವಂಥ ಹೈ ಸ್ಪೆಸಿಫಿಸಿಟಿ which forms enzyme substrate complex which then decomposes to yield products. ಸೊ ಯಾವಾಗ ಸಬ್ಸ್ಟ್ರೇಟು ಎನ್ಸೈಮಲ್ಲಿರುವಂಥ ಆಕ್ಟಿವ್ ಸೈಟ್ಗೆ ಫಿಟ್ ಆಗುತ್ತೆ ಆಗ ಒಂದು ಎನ್ಸೈಮ್ ಸಬ್ಸ್ಟ್ರೇಟ್ ಕಾಂಪ್ಲೆಕ್ಸ್ ಆಗುತ್ತೆ. ಸೊ ಆ ಕಾಂಪ್ಲೆಕ್ಸು ಫರ್ದರ್ ಡಿಕಂಪೋಸ್ ಆಗಿ ನಮಗೆ ಪ್ರಾಡಕ್ಟ್ ಸಿಗುತ್ತೆ. ದ ಎನ್ಸೈಮ್ ಕೆಟಲೈಸ್ಡ್ ರಿಯಾಕ್ಷನ್ ಮೇ ಬಿ ಕನ್ಸಿಡರ್ಡ್ ಟು ಪ್ರೊಸೀಡ್ ಇನ್ 2 steps. ಸೊ ಈ ರಿಯಾಕ್ಷನ್ ಆಗುವಂಥದ್ದು 2 ಸ್ಟೆಪ್ಗಳಲ್ಲಿ. Step 1, binding of enzyme to substrate to form an enzyme substrate complex that is activated complex. So first step ಅಲ್ಲಿ ಎನ್ಸೈಮು ಸಬ್ಸ್ಟ್ರೇಟ್ಗೆ ಬೈಂಡ್ ಆಗುತ್ತೆ. ಬೈಂಡ್ ಆದಾಗ ಒಂದು ಕಾಂಪ್ಲೆಕ್ಸ್ ಫಾರ್ಮ್ ಆಗುತ್ತೆ, ದಟ್ ಈಸ್ ಎನ್ಸೈಮ್ ಸಬ್ಸ್ಟ್ರೇಟ್ ಕಾಂಪ್ಲೆಕ್ಸ್. ಇದನ್ನು ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಅಂತಲೂ ಕೂಡ ಕರೀತಾರೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಎನ್ಸೈಮ್ ಆ್ಯಂಡ್ ಸಬ್ಸ್ಟ್ರೇಟು. ಸೊ ಎರಡು ಬೈಂಡ್ ಆಗಿ ಒಂದು ಎನ್ಸೈಮ್ ಸಬ್ಸ್ಟ್ರೇಟ್ ಕಾಂಪ್ಲೆಕ್ಸ್ ಫಾರ್ಮ್ ಆಗುತ್ತೆ. Step 2, decomposition of the activated complex that is enzyme substrate complex to form product. ಸೊ ಏನು ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಫಾರ್ಮ್ ಆಗಿದೆ ಫಸ್ಟ್ ಸ್ಟೆಪ್ಪಲ್ಲಿ, ಅದು ಡಿಕಂಪೋಸ್ ಆಗಿ ಪ್ರಾಡಕ್ಟ್ನ ಫಾರ್ಮ್ ಮಾಡುತ್ತೆ. ಸೊ ನೋಡ್ತಾ ಇದ್ದೀರಾ ES ದಟ್ ಈಸ್ ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಆರ್ ಎನ್ಸೈಮ್ ಸಬ್ಸ್ಟ್ರೇಟ್ ಕಾಂಪ್ಲೆಕ್ಸು. ಇದು ಡಿಕಂಪೋಸ್ ಆಗಿ ಪ್ರಾಡಕ್ಟು ಮತ್ತು ಅಗೇನ್ ಎನ್ಸೈಮ್ ಸಿಗುತ್ತೆ ನಮಗೆ. ಈ ಡಯಾಗ್ರಾಮ್ ಮೂಲಕ ಮೆಕ್ಯಾನಿಸಮ್ ಹೇಗಾಗುತ್ತೆ ಅನ್ನೋದನ್ನು ಈಸಿಯಾಗಿ ತಿಳ್ಕೊಬೋದು. ಸೊ ಇದು ಎನ್ಸೈಮ್, ಸೊ ಲೈಕ್ ಕೀ, ಹೌದಾ? ಒಂದು ಬೀಗಕ್ಕೆ ಇರುವಂಥ ಕೀ ಥರ ಇದೆ. ಸೊ ಇದು ಯಾವಾಗ ಸಬ್ಸ್ಟ್ರೇಟ್ಗೆ ಬೈಂಡ್ ಆಗುತ್ತೆ ಒಂದು ಎನ್ಸೈಮ್ ಸಬ್ಸ್ಟ್ರೇಟ್ ಕಾಂಪ್ಲೆಕ್ಸ್ ಫಾರ್ಮ್ ಆಗುತ್ತೆ. ಸೊ ಫರ್ದರ್ ಈ ಎನ್ಸೈಮ್ ಸಬ್ಸ್ಟ್ರೇಟ್ ಕಾಂಪ್ಲೆಕ್ಸು ಡಿಕಂಪೋಸ್ ಆಗಿ ಎನ್ಸೈಮ್ ಮತ್ತು ಪ್ರಾಡಕ್ಟ್ ಸಿಗುತ್ತೆ. ವೈಟಮಿನ್ ಅನ್ನುವಂಥದ್ದು ಆರ್ಗ್ಯಾನಿಕ್ ಕಾಂಪೌಂಡ್. ಇದು ನಮ್ಮ ಡಯಟಲ್ಲಿ ಅಥವಾ ಫುಡ್ಡಲ್ಲಿ ಸ್ಮಾಲ್ ಅಮೌಂಟಲ್ಲಿ ಪ್ರೆಸೆಂಟ್ ಇರಬೇಕು. ಯಾಕೆ ಅಂದರೆ ಟು ಪರ್ಫಾರ್ಮ್ ಸ್ಪೆಸಿಫಿಕ್ ಬಯಾಲಜಿಕಲ್ ಫಂಕ್ಷನ್, ಒಂದು ಪರ್ಟಿಕ್ಯುಲರ್ ಬಯಾಲಜಿಕಲ್ ಫಂಕ್ಷನ್ ಆಗಬೇಕು ಅಂದರೆ ನಮಗೆ ವೈಟಮಿನ್ ಬೇಕಾಗುತ್ತೆ. ಆ್ಯಂಡ್ ಅದರ ಜೊತೆಗೆ ಆರ್ಗ್ಯಾನಿಸಮ್ಸ್ಗಳ ಆಪ್ಟಿಮಮ್ ಗ್ರೋತ್ ಆ್ಯಂಡ್ ಹೆಲ್ತನ್ನು ಮೇಂಟೈನ್ ಮಾಡೋದಕ್ಕೂ ಕೂಡ ವೈಟಮಿನ್ಸ್ ಬೇಕಾಗುತ್ತೆ. ಆ್ಯಂಡ್ ಇಟ್ ಈಸ್ ಡೆಸಿಗ್ನೇಟೆಡ್ ಬೈ ಆಲ್ಫಾಬೆಟ್ಸ್. ಸೊ ಇದನ್ನು ಆಲ್ಫಾಬೆಟ್ಸಿಂದ ರೆಪ್ರೆಸೆಂಟ್ ಮಾಡ್ತಾರೆ, ಲೈಕ್ ಕ್ಯಾಪಿಟಲ್ ಲೆಟರ್ ABCD. ಈ ವೈಟಮಿನ್ಗಳಿಗೆ ಸಬ್ ಗ್ರೂಪ್ಸ್ ಏನಾದರೂ ಇದ್ದರೆ ಅವುಗಳನ್ನು ನ್ಯೂಮರಿಕಲ್ ಸಬ್ಸ್ಕ್ರಿಪ್ಟಿಂದ ರೆಪ್ರೆಸೆಂಟ್ ಮಾಡ್ತಾರೆ. ಸೊ ಎಕ್ಸಾಂಪಲ್ ನೀವು ನೋಡ್ತಿರ್ಬೋದು. ಸೊ B1, B2, B6, B12 ಇಲ್ಲಿ ನ್ಯೂಮರಿಕಲ್ ಸಬ್ಸ್ಕ್ರಿಪ್ಟಿಂದ ರೆಪ್ರೆಸೆಂಟ್ ಮಾಡಿದ್ದಾರೆ. ಅರ್ಲಿಯರ್ ಇಟ್ ಈಸ್ ಕಾಲ್ಡ್ ವೈಟಮೈನ್.
ಮುಂಚೆ ಇದನ್ನು ವೈಟಮೈನ್ ಅಂತ ಕರಿತಾ ಇದ್ರು. ಈ ವೈಟಮೈನ್ ಅನ್ನುವಂಥ ವರ್ಡ್ ಬಂದಿದ್ದು 2 ವರ್ಡ್ಸ್ಗಳ ಕಾಂಬಿನೇಷನಿಂದ, ದಟ್ ಈಸ್ ವೈಟಲ್ ಆ್ಯಂಡ್ ಅಮೈನ್. ಯಾಕೆ ಅಂದರೆ ಅರ್ಲಿಯರ್ ಐಡೆಂಟಿಫೈಡ್ ಕಾಂಪೌಂಡ್ಸ್ ಹ್ಯಾಡ್ ಅಮೈನೋ ಗ್ರೂಪ್. ಸೊ ಮುಂಚೆ ಡಿಸ್ಕವರ್ ಮಾಡಿದಂತಹ ವೈಟಮಿನ್ಸ್ಗಳಲ್ಲಿ ಅಮೈನೋ ಗ್ರೂಪು ಪ್ರೆಸೆಂಟ್ ಇತ್ತು, ಆದರೆ ಮೋಸ್ಟ್ ಆಫ್ ದೆಮ್ ಡಿಡ್ ನಾಟ್ ಕಂಟೈನ್ ಅಮೈನೋ ಗ್ರೂಪ್. ಅಂದರೆ ಮ್ಯಾಕ್ಸಿಮಮ್ ವೈಟಮಿನ್ಸ್ಗಳಲ್ಲಿ ಅಮೈನೋ ಗ್ರೂಪು ಪ್ರೆಸೆಂಟ್ ಇಲ್ಲ. ಸೊ ಅದರಿಂದ ವೈಟಮೈನ್ ಅನ್ನುವಂಥ ವರ್ಡಿಂದ ಈನ ಡ್ರಾಪ್ ಮಾಡ್ತಾರೆ, ಎಲಿಮಿನೇಟ್ ಮಾಡ್ತಾರೆ. ಸೊ ಈಗ ಫೈನಲ್ ಆಗಿ ವೈಟಮಿನ್ ಅನ್ನುವಂಥ ವರ್ಡೇ ಪ್ರೆಸೆಂಟ್ ಇರುವಂಥದ್ದು. ನೆಕ್ಸ್ಟ್ ಒನ್, ಕ್ಲಾಸಿಫಿಕೇಶನ್ ಆಫ್ ವೈಟಮಿನ್ಸ್ ಡಿಪೆಂಡಿಂಗ್ ಅಪಾನ್ ದೇರ್ ಸಾಲಿಬಿಲಿಟಿ ಬೇಸಿಸ್ ಮೇಲೆ ವೈಟಮಿನ್ಸನ್ನ 2 ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡಿದ್ದಾರೆ. ದಟ್ ಈಸ್ ಫ್ಯಾಟ್ ಸಾಲ್ಯುಬಲ್ ವೈಟಮಿನ್ಸ್, ವಾಟರ್ ಸಾಲ್ಯುಬಲ್ ವೈಟಮಿನ್ಸ್. ಫಸ್ಟ್ ಒನ್, fat soluble vitamins. Vitamins which are soluble in fat and oils. ಸೊ ಯಾವ ವೈಟಮಿನ್ಸ್ಗಳು ಫ್ಯಾಟ್ ಮತ್ತು ಆಯಿಲ್ಸಲ್ಲಿ ಸಾಲ್ಯುಬಲ್ ಆಗುತ್ತೆ ಅದನ್ನು ಫ್ಯಾಟ್ ಸಾಲ್ಯುಬಲ್ ವೈಟಮಿನ್ಸ್ ಅಂತ ಕರೀತಾರೆ. ಆ್ಯಂಡ್ ವಿಚ್ ಆರ್ ಸ್ಟೋರ್ಡ್ ಇನ್ ಲಿವರ್ ಆ್ಯಂಡ್ ಅಡಿಪೋಸ್ ಟಿಶ್ಯೂಸ್. ಸೊ ಲಿವರ್ ಆ್ಯಂಡ್ ಅಡಿಪೋಸ್ ಟಿಶ್ಯೂಸ್ಗಳಲ್ಲಿ ಫ್ಯಾಟ್ ಸಾಲ್ಯುಬಲ್ ವೈಟಮಿನ್ಸ್ಗಳು ಸ್ಟೋರ್ ಆಗುತ್ತೆ. ಸೊ ಎಕ್ಸಾಂಪಲ್ಸ್ ಫಾರ್ ಫ್ಯಾಟ್ ಸಾಲ್ಯುಬಲ್ ವೈಟಮಿನ್ಸ್ ಆರ್ A, D, E, K. ನೆಕ್ಸ್ಟ್ ಒನ್, ವಾಟರ್ ಸಾಲ್ಯುಬಲ್ ವೈಟಮಿನ್ಸ್. ವೈಟಮಿನ್ಸ್ ವಿಚ್ ಆರ್ ಸಾಲ್ಯುಬಲ್ ಇನ್ ವಾಟರ್. ಸೊ ವಾಟರ್ನಲ್ಲಿ ಸಾಲ್ಯುಬಲ್ ಆಗುವಂಥ, ಡಿಸಾಲ್ವ್ ಆಗುವಂಥ ವೈಟಮಿನ್ಸ್ಗಳನ್ನು ವಾಟರ್ ಸಾಲ್ಯುಬಲ್ ವೈಟಮಿನ್ಸ್ ಅಂತ ಕರೀತಾರೆ. ದೀಸ್ ಆರ್ ಸಪ್ಲೈಡ್ ಥ್ರೂ ಡಯಟ್ ರೆಗ್ಯುಲರ್ಲಿ ಬಿಕಾಸ್ ದೇ ರೆಡಿಲಿ ಎಕ್ಸ್ಕ್ರೀಟೆಡ್ ಇನ್ ಯೂರಿನ್ ಆ್ಯಂಡ್ ಕೆನಾಟ್ ಬಿ ಸ್ಟೋರ್ಡ್ ಇನ್ ಅವರ್ ಬಾಡಿ ಎಕ್ಸೆಪ್ಟ್ B12. ಸೊ ಈ ವಾಟರ್ ಸಾಲ್ಯುಬಲ್ ವೈಟಮಿನ್ಸ್ಗಳನ್ನು ನಾವು ರೆಗ್ಯುಲರ್ ಆಗಿ ಡಯಟ್ ಮೂಲಕ ತಗೋಬೇಕಾಗುತ್ತೆ. ಯಾಕೆ ಅಂದರೆ ಅದು ಈಸಿಯಾಗಿ ಯೂರಿನ್ ಮೂಲಕ ಎಕ್ಸ್ಕ್ರೀಟ್ ಆಗುತ್ತೆ, ನಮ್ಮ ಬಾಡಿಯಲ್ಲಿ ಸ್ಟೋರ್ ಆಗಲ್ಲ. ಆದರೆ ಒಂದನ್ನು ಬಿಟ್ಟು ದಟ್ ಈಸ್ B12. ಸೊ ಈ ವಾಟರ್ ಸಾಲ್ಯುಬಲ್ ವೈಟಮಿನ್ಸ್ಗಳಿಗೆ ಎಕ್ಸಾಂಪಲ್ B ಆ್ಯಂಡ್ C. ಒಂದಿಷ್ಟು ಇಂಪಾರ್ಟೆಂಟ್ ವೈಟಮಿನ್ಸ್ಗಳ ಸೋರ್ಸಸ್, ಅಂದರೆ ಅದು ಎಲ್ಲಿ ಪ್ರೆಸೆಂಟ್ ಇರುತ್ತೆ ಅಂತ, ಆ್ಯಂಡ್ ಅದರ ಡಿಫಿಷಿಯನ್ಸಿ ಡಿಸೀಸಸ್. ಸೊ ಆ ವೈಟಮಿನು ನಮ್ಮ ಬಾಡಿಯಲ್ಲಿ ಕಡಿಮೆ ಆದರೆ ನಮಗೆ ಯಾವ ಡಿಸೀಸ್ಗಳು ಬರಬಹುದು ಅಂತ. ಸೊ ಫಸ್ಟ್ ವೈಟಮಿನ್ A. ಸೊ ಇದು ಯಾವುದ್ರಲ್ಲಿ ಪ್ರೆಸೆಂಟ್ ಇರುತ್ತೆ? ಫಿಶ್ ಲಿವರ್ ಆಯಿಲ್, ಕ್ಯಾರೆಟ್ಸ್, ಬಟರ್ ಆ್ಯಂಡ್ ಮಿಲ್ಕ್. ಸೊ ಇದರ ಡಿಫಿಷಿಯನ್ಸಿಯಿಂದ ಬರುವಂಥ ಡಿಸೀಸು ಕ್ಸೆರೋಥಾಲ್ಮಿಯಾ, ಅಂದರೆ ಐಯಲ್ಲಿ ಇರುವಂಥ ಕಾರ್ನಿಯಾ ಹಾರ್ಡ್ ಆಗ್ತಾ ಬರುತ್ತೆ. ಆ್ಯಂಡ್ ಇದ್ರ ಜೊತೆಗೆ ನೈಟ್ ಬ್ಲೈಂಡ್ನೆಸ್ ಕೂಡ ಕಾಸ್ ಆಗ್ಬೋದು. ನೆಕ್ಸ್ಟ್ ಒನ್, ವೈಟಮಿನ್ B1. ಇದನ್ನು ಥಯಾಮೈನ್ ಅಂತಲೂ ಕೂಡ ಕರೀತಾರೆ. ಇದರ ಸೋರ್ಸಸ್ ಈಸ್ಟ್, ಮಿಲ್ಕ್, ಗ್ರೀನ್ ವೆಜಿಟೇಬಲ್ಸ್ ಆ್ಯಂಡ್ ಸೀರಿಯಲ್ಸ್. ಸೊ ಇದರ ಡಿಫಿಷಿಯನ್ಸಿ ಆದರೆ ಬೆರಿ ಅನ್ನುವಂಥ ಡಿಸೀಸ್ ಬರುತ್ತೆ. ಅಂದರೆ ಸೊ ಲಾಸ್ ಆಫ್ ಅಪಟೈಟ್, ರಿಟಾರ್ಡೆಡ್ ಗ್ರೋತ್, ಅಂದರೆ ಹಸು ಆಗದೆ ಇರುವಂಥದ್ದು ಆ್ಯಂಡ್ ಗ್ರೋತ್ ಆಗದೆ ಇರುವಂಥದ್ದು. ನೆಕ್ಸ್ಟ್ ವೈಟಮಿನ್ B2. ಇದನ್ನು ರೈಬೋಫ್ಲೇವಿನ್ ಅಂತಲೂ ಕೂಡ ಕರೀತಾರೆ. ಇದು ಮಿಲ್ಕ್, ಎಗ್ ವೈಟ್, ಲಿವರ್, ಕಿಡ್ನಿಯಲ್ಲಿ ಪ್ರೆಸೆಂಟ್ ಇರುತ್ತೆ. ಇದರ ಡಿಫಿಷಿಯನ್ಸಿಯಿಂದ ಕೈಲೋಸಿಸ್ ಅನ್ನುವಂಥ ಡಿಸೀಸ್ ಬರುತ್ತೆ. ಅಂದರೆ ಫಿಶರಿಂಗ್ ಎಟ್ ಕಾರ್ನರ್ಸ್ ಆಫ್ ಮೌತ್ ಆ್ಯಂಡ್ ಲಿಪ್ಸ್, ಅಂದರೆ ಕ್ರ್ಯಾಕ್ ಆಗುವಂಥದ್ದು, ಓಪನಿಂಗ್ಸ್ ಆಗುವಂಥದ್ದು. ಆ್ಯಂಡ್ ಡೈಜೆಸ್ಟಿವ್ ಡಿಸಾರ್ಡರ್ಸ್ ಆ್ಯಂಡ್ ಬರ್ನಿಂಗ್ ಸೆನ್ಸೇಷನ್ ಆಫ್ ದ ಸ್ಕಿನ್. ಸೊ ಡೈಜೆಷನ್ ಕರೆಕ್ಟಾಗಿ ಆಗದೆ ಇರುವಂಥದ್ದು ಅಥವಾ ಸ್ಕಿನ್ನಲ್ಲಿ ಬರ್ನಿಂಗ್ ಸೆನ್ಸೇಷನ್ ಕಾಸ್ ಆಗುವಂಥದ್ದು. ವೈಟಮಿನ್ B6. ಇದನ್ನು ಪಿರಿಡಾಕ್ಸಿನ್ ಅಂತಲೂ ಕೂಡ ಕರೀತಾರೆ. ಇದು ಈಸ್ಟ್, ಮಿಲ್ಕ್, ಎಗ್ ಓಕ್, ಸೀರಿಯಲ್ಸ್ ಆ್ಯಂಡ್ ಗ್ರಾಮ್ಸಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ಇದರ ಡಿಫಿಷಿಯನ್ಸಿಯಿಂದ ಕನ್ವಲ್ಷನ್ಸ್ ಕಾಸ್ ಆಗುತ್ತೆ. ಕನ್ವಲ್ಷನ್ಸ್ ಅಂದರೆ ಅನ್ಕಂಟ್ರೋಲಬಲ್ ಶೇಕಿಂಗ್ ಇನ್ ಲಿಮ್ಸ್. ಸೊ ಲಿಮ್ಸ್ ಮೂಮೆಂಟಲ್ಲಿ ಅನ್ಕಂಟ್ರೋಲಬಲ್ ಶೇಕಿಂಗ್ ಆಗುವಂಥದ್ದು. ಸೊ ನೆಕ್ಸ್ಟ್ ವೈಟಮಿನ್ B12. ಸೊ ಇದು ಮೀಟ್, ಫಿಶ್, ಎಗ್ ಆ್ಯಂಡ್ ಕರ್ಡಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ಇದರ ಡಿಫಿಷಿಯನ್ಸಿಯಿಂದ ಪರ್ನಿಷಿಯಸ್ ಅನಿಮಿಯಾ ಕಾಸ್ ಆಗುತ್ತೆ, ಅಂದರೆ ಹಿಮೋಗ್ಲೋಬಿನಲ್ಲಿ RBC ಕಡಿಮೆ ಆಗುವಂಥದ್ದು. ಸೊ ನೆಕ್ಸ್ಟ್ ವೈಟಮಿನ್ C. ಇದನ್ನು ಆಸ್ಕಾರ್ಬಿಕ್ ಆ್ಯಸಿಡ್ ಅಂತಲೂ ಕೂಡ ಕರೀತಾರೆ. ಸೊ ಇದು ಸಿಟ್ರಸ್ ಫ್ರೂಟ್ಸ್, ಆಮ್ಲಾ ಆ್ಯಂಡ್ ಗ್ರೀನ್ ಲೀಫಿ ವೆಜಿಟೇಬಲ್ಸಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ಇದರ ಡಿಫಿಷಿಯನ್ಸಿಯಿಂದ ಸ್ಕರ್ವಿ ಕಾಸ್ ಆಗುತ್ತೆ, ಅಂದರೆ ಬ್ಲೀಡಿಂಗ್ ಗಮ್ಸ್. ಸೊ ಒಸಡುಗಳಲ್ಲಿ ರಕ್ತ ಬರುವಂಥದ್ದು. ನೆಕ್ಸ್ಟ್ ವೈಟಮಿನ್ E. ಸೊ ಇದರ ಸೋರ್ಸಸ್ ವೆಜಿಟೇಬಲ್ ಆಯಿಲ್ಸ್ ಲೈಕ್ ಸನ್ಫ್ಲವರ್ ಆಯಿಲ್. ಆ್ಯಂಡ್ ಇದರ ಡಿಫಿಷಿಯನ್ಸಿಯಿಂದ ಕಾಸ್ ಆಗುವಂಥದ್ದು ಇನ್ಕ್ರೀಸ್ಡ್ ಫ್ರೆಜಿಲಿಟಿ ಆಫ್ RBCs ಆ್ಯಂಡ್ ಮಸ್ಕ್ಯುಲರ್ ವೀಕ್ನೆಸ್. ಸೊ ನೆಕ್ಸ್ಟ್ ವೈಟಮಿನ್ K. ಸೊ ಇದರ ಸೋರ್ಸಸ್ ಗ್ರೀನ್ ಲೀಫಿ ವೆಜಿಟೇಬಲ್ಸ್. ಸೊ ಇದರ ಡಿಫಿಷಿಯನ್ಸಿಯಿಂದ ಇನ್ಕ್ರೀಸ್ಡ್ ಬ್ಲಡ್ ಕ್ಲಾಟಿಂಗ್ ಟೈಮ್. ಸೊ ಬೇಗ ಬ್ಲಡ್ಡು ಕ್ಲಾಟ್ ಆಗಲ್ಲ. ಸೊ ಒಂದು ಗಾಯ ಮಾಡ್ಕೊಂಡಿರ್ತೀರ, ಆಗ
ರಕ್ತ ಬೇಗ ಹೆಪ್ಪುಗಟ್ಟಿದೆ, ಸೊ ಜಾಸ್ತಿ ರಕ್ತ ಹೋಗುತ್ತೆ. ಸೊ ಅದು ವೈಟಮಿನ್ ಕೆ ಡಿಫಿಷಿಯನ್ಸಿಯಿಂದ ಬರುವಂಥದ್ದು. ನೆಕ್ಸ್ಟ್ ಒನ್, ನ್ಯೂಕ್ಲಿಕ್ ಆ್ಯಸಿಡ್ಸ್. ಎವರಿ ಸ್ಪೀಶೀಸ್ ರಿಸಂಬಲ್ಸ್ ಇನ್ ಆನ್ಸೆಸ್ಟರ್ಸ್ ಇನ್ ಮೆನಿ ವೇಸ್. ಪ್ರತಿಯೊಬ್ಬರು ಕೂಡ ತಮ್ಮ ಪೂರ್ವಜರನ್ನು, ಹಿರಿಯರನ್ನು ಅಂದರೆ ತಂದೆ ತಾಯಿ, ಅಜ್ಜ ಅಜ್ಜಿ ಅವರನ್ನು ರಿಸಂಬಲ್ ಮಾಡ್ತಾರೆ. ಸೊ ಅವರ ಕ್ಯಾರೆಕ್ಟರ್ಸ್, ಬಿಹೇವಿಯರ್ಸ್ ಹಾಗೆ ನೋಡೋದಕ್ಕೆ ಸೊ ಅವೆಲ್ಲವೂ ಕೂಡ ಸಿಮಿಲ್ಯಾರಿಟೀಸ್ ಇರುತ್ತೆ. ಹೆರಿಡಿಟಿ. ದ ನ್ಯೂಕ್ಲಿಯಸ್ ಆಫ್ ಅ ಲಿವಿಂಗ್ ಸೆಲ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಟ್ರಾನ್ಸ್ಮಿಷನ್ ಆಫ್ ಇನ್ಹರೆಂಟ್ ಕ್ಯಾರೆಕ್ಟರ್ಸ್, ಆಲ್ಸೋ ಕಾಲ್ಡ್ ಹೆರಿಡಿಟಿ. ಅಂದರೆ ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನ್ಗೆ ಟ್ರಾನ್ಸ್ಮಿಟ್ ಆಗಿರುವಂತಹ ಇನ್ಹರೆಂಟ್ ಕ್ಯಾರೆಕ್ಟರ್ಸ್ಗಳನ್ನು ಹೆರಿಡಿಟಿ ಅಂತ ಕರೀತಾರೆ. ಸೊ ಇದು ಬಂದಿರೋದು ಒಂದು ಲಿವಿಂಗ್ ಸೆಲ್ನ ನ್ಯೂಕ್ಲಿಯಸ್ಸಿಂದ. ದ ಪಾರ್ಟಿಕಲ್ಸ್ ಇನ್ ನ್ಯೂಕ್ಲಿಯಸ್ ಆಫ್ ದ ಸೆಲ್ responsible for heredity are called chromosomes, which are made up of proteins and another type of biomolecules called nucleic acid. ಸೊ ಈ ಹೆರಿಡಿಟಿಗೆ ಕಾರಣ ಆಗಿರುವಂಥ ನ್ಯೂಕ್ಲಿಯಸ್ನಲ್ಲಿ ಇರುವಂತಹ ಪಾರ್ಟಿಕಲ್ಸ್ಗಳನ್ನು ಕ್ರೋಮೋಸೋಮ್ಸ್ ಅಂತ ಕರೀತಾರೆ. ಸೊ ಇದು ಆಗಿರುವಂಥದ್ದು ಪ್ರೋಟೀನ್ಸ್ಗಳಿಂದ. ಆ್ಯಂಡ್ ಇನ್ನೊಂದು ಬಯೋಮಾಲಿಕ್ಯೂಲ್ನ ನಾವು ನೋಡೋದಾದರೆ ದಟ್ ಈಸ್ ನ್ಯೂಕ್ಲಿಕ್ ಆ್ಯಸಿಡ್. ಸೊ ಈ ನ್ಯೂಕ್ಲಿಕ್ ಆ್ಯಸಿಡ್ಸಲ್ಲಿ 2 ಟೈಪ್ಸ್, ದಟ್ ಈಸ್ ಡಿಆಕ್ಸಿರೈಬೋನ್ಯೂಕ್ಲಿಕ್ ಆ್ಯಸಿಡ್ ಆ್ಯಂಡ್ ರೈಬೋನ್ಯೂಕ್ಲಿಕ್ ಆ್ಯಸಿಡ್, ದಟ್ ಈಸ್ DNA ಆ್ಯಂಡ್ RNA. ನ್ಯೂಕ್ಲಿಕ್ ಆ್ಯಸಿಡ್ಸ್ ಆರ್ ಲಾಂಗ್ ಚೈನ್ ಪಾಲಿಮರ್ಸ್ ಆಫ್ ನ್ಯೂಕ್ಲಿಯೋಟೈಡ್ಸ್, ಸೊ ದೇ ಆರ್ ಆಲ್ಸೋ ಕಾಲ್ಡ್ ಪಾಲಿನ್ಯೂಕ್ಲಿಯೋಟೈಡ್ಸ್. ಸೊ ನ್ಯೂಕ್ಲಿಕ್ ಆ್ಯಸಿಡ್ಸ್ ಅನ್ನುವಂಥದ್ದು ಲಾಂಗ್ ಚೈನ್ ಪಾಲಿಮರ್ಸ್ ಆಫ್ ನ್ಯೂಕ್ಲಿಯೋಟೈಡ್ಸ್, ಆದ್ದರಿಂದ ಇದನ್ನು ಪಾಲಿನ್ಯೂಕ್ಲಿಯೋಟೈಡ್ಸ್ ಅಂತಲೂ ಕೂಡ ಕರೀತಾರೆ. ನೆಕ್ಸ್ಟ್ ಒನ್, ಕೆಮಿಕಲ್ ಕಾಂಪೋಸಿಷನ್ ಆಫ್ ನ್ಯೂಕ್ಲಿಕ್ ಆ್ಯಸಿಡ್ಸ್. ಸೊ ನ್ಯೂಕ್ಲಿಕ್ ಆ್ಯಸಿಡ್ಸ್ ಆಗಿರುವಂಥದ್ದು ಪೆಂಟೋ ಶುಗರ್, ನೈಟ್ರೋಜನ್ ಬೇಸ್ ಆ್ಯಂಡ್ ಫಾಸ್ಫೇಟ್ ಗ್ರೂಪ್ನ ಕಾಂಬಿನೇಷನಿಂದ. ಫಸ್ಟ್ ಒನ್, ಪೆಂಟೋ ಶುಗರ್. ಪೆಂಟೋ ಶುಗರಲ್ಲಿ 2 ಟೈಪ್ಸ್ ಇದೆ, ಬೀಟಾ ಡಿ ರೈಬೋಸ್ ಆ್ಯಂಡ್ ಬೀಟಾ ಡಿ 2 ಡಿಆಕ್ಸಿರೈಬೋಸ್. ಇವೆರಡರ ನಡುವೆ ಇರುವಂಥ ಡಿಫ್ರೆನ್ಸ್ ಏನು? ಸೊ ಇದರಲ್ಲಿ ನೀವು ನೋಡ್ಬೋದು, ಸೆಕೆಂಡ್ ಕಾರ್ಬನ್ ಆಟಮಲ್ಲಿ ಆಕ್ಸಿಜನ್ ಇಲ್ಲ, ಸೊ ಅದರಿಂದ ಇದನ್ನು ಬೀಟಾ ಡಿ 2 ಡಿಆಕ್ಸಿರೈಬೋಸ್. ಸೊ ಸೆಕೆಂಡ್ ಕಾರ್ಬನ್ ಆಟಮಲ್ಲಿ ಆಕ್ಸಿಜನ್ ಇಲ್ದಿರೋದ್ರಿಂದ ಇದನ್ನು ಡಿಆಕ್ಸಿರೈಬೋಸ್ ಅಂತ ಕರೀತಾರೆ. ಬಟ್ ಇಲ್ಲಿ ಪ್ರೆಸೆಂಟ್ ಇದೆ, ಆದ್ದರಿಂದ ಇದು ರೈಬೋಸ್, ಬೀಟಾ ಡಿ ರೈಬೋಸ್. ನೆಕ್ಸ್ಟ್ ಒನ್, ನೈಟ್ರೋಜನ್ ಬೇಸಸ್. ಸೊ ಇದರಲ್ಲಿ 2 ಟೈಪ್ಸ್, ಪ್ಯೂರಿನ್ ಬೇಸಿಸ್ ಆ್ಯಂಡ್ ಪೈರಮಿಡಿನ್ ಬೇಸಿಸ್. ಸೊ ಫಸ್ಟ್ ಇಸ್ ಪ್ಯೂರಿನ್ ಬೇಸಿಸ್, ಅಡಿನೈನ್ ಆ್ಯಂಡ್ ಗ್ವಾನೈನ್. ಸೊ ಯಾವ್ದ್ಯಾವ್ದು ಪ್ಯೂರಿನ್ಸು? ಅಡಿನೈನ್ ಆ್ಯಂಡ್ ಗ್ವಾನೈನ್. ನೆಕ್ಸ್ಟ್ ಒನ್, ಪೈರಮಿಡಿನ್ ಬೇಸಿಸ್ ಅಥವಾ ಪಿರಮಿಡಿನ್ ಬೇಸಿಸ್, ಸೈಟೋಸಿನ್, ಥೈಮಿನ್, ಯೂರಾಸಿಲ್. ನೆಕ್ಸ್ಟ್ ಒನ್, ಫಾಸ್ಫೇಟ್ ಗ್ರೂಪ್. ದ ಫಾಸ್ಫೇಟ್ ಗ್ರೂಪ್ ವಿಚ್ ಲಿಂಕ್ಸ್ ದ sugars in nucleic acid is obtained from phosphoric acid. Phosphoric acid has 3 OH groups. Phosphoric acid ಅಲ್ಲಿ 3 OH ಗ್ರೂಪ್ಸ್ಗಳು ಪ್ರೆಸೆಂಟ್ ಇದೆ. 2 of these acidic groups present in each phosphoric acid react with the alcohol of sugar to form phosphodiester. ಫಾಸ್ಫೋರಿಕ್ ಆ್ಯಸಿಡಲ್ಲಿ ಇರುವಂಥ 2 ಅಸಿಡಿಕ್ ಗ್ರೂಪ್ಗಳು ಆಲ್ಕೋಹಾಲ್ ಆಫ್ ಶುಗರ್ ಜೊತೆಗೆ ರಿಯಾಕ್ಟ್ ಆಗಿ ಫಾಸ್ಫೋಡೈಎಸ್ಟರ್ನ ಫಾರ್ಮ್ ಮಾಡುತ್ತೆ. ಸೊ ಫಾಸ್ಫೋರಿಕ್ ಆ್ಯಸಿಡ್ ಮತ್ತು ಫಾಸ್ಫೋಡೈಎಸ್ಟರ್ನ ಸ್ಟ್ರಕ್ಚರ್ಸ್ ಇದು. ಸೊ ಇದು ಫಾಸ್ಫೋರಿಕ್ ಆ್ಯಸಿಡ್ನ ಸ್ಟ್ರಕ್ಚರ್ ಆ್ಯಂಡ್ ದಿಸ್ ಒನ್ ಇಸ್ ಫಾಸ್ಫೋಡೈಎಸ್ಟರ್ ಸ್ಟ್ರಕ್ಚರ್. ನೆಕ್ಸ್ಟ್ ಒನ್, ನ್ಯೂಕ್ಲಿಯೋಸೈಡ್. ಸೊ ನ್ಯೂಕ್ಲಿಯೋಸೈಡ್ ಇಸ್ ಎ ಕಾಂಬಿನೇಷನ್ ಆಫ್ ಪೆಂಟೋ ಶುಗರ್ ಆ್ಯಂಡ್ ನೈಟ್ರೋಜನ್ ಬೇಸ್. ಸೊ ಇವೆರಡು ಕಂಬೈನ್ ಆಗಿ ನಮಗೆ ನ್ಯೂಕ್ಲಿಯೋಸೈಡ್ ಸಿಗುತ್ತೆ. ಇಫ್ ಶುಗರ್ ಇಸ್ ರೈಬೋಸ್, ಸೊ ಪೆಂಟೋ ಶುಗರು ರೈಬೋಸ್ ಆಗಿದೆ, ರೈಬೋ ನ್ಯೂಕ್ಲಿಯೋಸೈಡ್ ಅಂತ ಕರಿತೀವಿ. ಇನ್ ಕೇಸ್ ಪೆಂಟೋ ಶುಗರ್ ಡಿಆಕ್ಸಿರೈಬೋಸ್ ಆಗಿದ್ರೆ ಡಿಆಕ್ಸಿರೈಬೋ ನ್ಯೂಕ್ಲಿಯೋಸೈಡ್. ಎಕ್ಸಾಂಪಲ್ಸ್ ನೋಡ್ತಾ ಇದ್ದೀರಾ, ಇಲ್ಲಿ ರೈಬೋ ಅಡಿನೋಸಿನ್ ಅಂದರೆ ಪೆಂಟೋ ಶುಗರ್ ಯಾವುದು? ರೈಬೋಸು ಆ್ಯಂಡ್ ನೈಟ್ರೋಜನ್ ಬೇಸ್ ಅಡಿನೈನ್. ಸೊ ಇದು ರೈಬೋ ಅಡಿನೋಸಿನ್. ಇದು ಡಿಆಕ್ಸಿರೈಬೋ ಶುಗರು ಪೆಂಟೋ ಶುಗರು ಆ್ಯಂಡ್ ಅಡಿನೈನ್ ಎಸ್ ನೈಟ್ರೋಜನ್ ಬೇಸ್. ನಮಗೆ ಬರುವಂಥ ನ್ಯೂಕ್ಲಿಯೋಸೈಡು ಡಿಆಕ್ಸಿರೈಬೋ ಅಡಿನೋಸಿನ್. ನೆಕ್ಸ್ಟ್ ಒನ್, ನ್ಯೂಕ್ಲಿಯೋಟೈಡ್. ನ್ಯೂಕ್ಲಿಯೋಟೈಡ್ ಇಸ್ ಎ ಕಾಂಬಿನೇಷನ್ ಆಫ್ ನ್ಯೂಕ್ಲಿಯೋಸೈಡ್ ಆ್ಯಂಡ್ ಫಾಸ್ಫೇಟ್ ಗ್ರೂಪು. ಸೊ ನ್ಯೂಕ್ಲಿಯೋಸೈಡ್ ಮತ್ತು ಫಾಸ್ಫೇಟ್ ಗ್ರೂಪು ಎರಡು ಜಾಯಿನ್ ಆದಾಗ ನಮಗೆ ನ್ಯೂಕ್ಲಿಯೋಟೈಡ್ ಸಿಗುತ್ತೆ. ಎಕ್ಸಾಂಪಲ್ ನೋಡ್ತಾ ಇದ್ದೀರಾ, ಇದು ಅಡಿನೋಸಿನ್ 5' ಫಾಸ್ಫೇಟು, ಇದು 2 ಡಿಆಕ್ಸಿ ಅಡಿನೋಸಿನ್ 5' ಫಾಸ್ಫೇಟ್. ಅಡಿನೋಸಿನ್ ಅನ್ನುವಂಥದ್ದು ನ್ಯೂಕ್ಲಿಯೋಸೈಡು, ಹೌದಾ? ಸೊ ಫಾಸ್ಫೇಟ್ ಗ್ರೂಪ್ ಆ್ಯಡ್ ಆದರೆ ಅದು ನ್ಯೂಕ್ಲಿಯೋಟೈಡ್ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಅಡಿನೋಸಿನ್ 5' ಫಾಸ್ಫೇಟ್,
ಇದು ಡಿಆಕ್ಸಿಅಡೆನೋಸಿನ್ 5' ನೆಕ್ಸ್ಟ್ ಒನ್ ಫಾರ್ಮೇಷನ್ ಆಫ್ ಡೈನ್ಯೂಕ್ಲಿಯೋಟೈಡ್. ಡೈನ್ಯೂಕ್ಲಿಯೋಟೈಡ್ ಹೇಗೆ ಫಾರ್ಮ್ ಆಗುತ್ತೆ ಅಂತ, ನ್ಯೂಕ್ಲಿಯೋಟೈಡ್ಸ್ ಆರ್ ಜಾಯಿನ್ಡ್ ಟುಗೆದರ್ ಬೈ ಫಾಸ್ಫೋಡೈಎಸ್ಟರ್ ಲಿಂಕೇಜ್ ಬಿಟ್ವೀನ್ 5' ಆ್ಯಂಡ್ 3' ಕಾರ್ಬನ್ ಆಟಮ್ಸ್ ಆಫ್ ದ ಪೆಂಟೋಸ್ ಶುಗರ್. ಸೊ ಇಲ್ಲೇನಾಗುತ್ತೆ, ನ್ಯೂಕ್ಲಿಯೋಟೈಡ್ ಹೇಗೆ ಫಾರ್ಮ್ ಆಗುತ್ತೆ ಅಂದರೆ ಇಲ್ಲಿ ಫಾಸ್ಫೋಡೈಎಸ್ಟರ್ ಬಿಟ್ವೀನ್ 5' ಆ್ಯಂಡ್ 3' ಕಾರ್ಬನ್ ಆಟಮ್ ಆಫ್ ದ ಪೆಂಟೋಸ್ ಶುಗರ್. ಸೊ ಪೆಂಟೋಸ್ ಶುಗರ್ಗಳ 5' ಮತ್ತು 3' ಕಾರ್ಬನ್ ಆಟಮ್ಸ್ ಏನಿದೆ, ಸೊ ಅವುಗಳ ನಡುವೆ ಫಾಸ್ಫೋಡೈಎಸ್ಟರ್ ಬಾಂಡು ಫಾರ್ಮ್ ಆಗುತ್ತೆ. ಸೊ ಆಗ ನ್ಯೂಕ್ಲಿಯೋಟೈಡ್ಸ್ ಜಾಯಿನ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ. ಸೊ ಇದು ಡೈನ್ಯೂಕ್ಲಿಯೋಟೈಡ್. ಎ ಸಿಂಪ್ಲಿಫೈಡ್ ವರ್ಷನ್ ಆಫ್ ನ್ಯೂಕ್ಲಿಕ್ ಆಸಿಡ್ ಚೈನ್. ಸೊ ಇಲ್ಲಿರುವಂಥದ್ದು ಸಿಂಪ್ಲಿಫೈಡ್ ವರ್ಷನ್ ಆಫ್ ನ್ಯೂಕ್ಲಿಕ್ ಆಸಿಡ್ ಚೈನ್. ಸೊ ಶುಗರ್ ಬೇಸು ಅಂದರೆ ನೈಟ್ರೋಜನ್ ಬೇಸು ಫಾಸ್ಫೇಟು, ಅದಾದಮೇಲೆ ಶುಗರ್ ಬೇಸ್ ನೈಟ್ರೋಜನ್ ಬೇಸ್ ಫಾಸ್ಫೇಟು, ಇದು N ಟೈಮ್ಸ್ ಇರುವಂಥದ್ದು. ನೆಕ್ಸ್ಟ್ ಒನ್ ಡಬಲ್ ಸ್ಟ್ಯಾಂಡ್ ಹೆಲಿಕ್ಸ್ ಸ್ಟ್ರಕ್ಚರ್ ಫಾರ್ DNA. According to this model, DNA has the double-stranded double helix structure. ಸೊ ಈ ಮಾಡೆಲ್ನ ಪ್ರಕಾರ DNA ಡಬಲ್ ಸ್ಟ್ಯಾಂಡರ್ಡ್ ಆಗಿದೆ ಆ್ಯಂಡ್ ಡಬಲ್ ಹೆಲಿಕ್ಸ್ ಸ್ಟ್ರಕ್ಚರ್. 2 ನ್ಯೂಕ್ಲಿಕ್ ಆಸಿಡ್ ಚೈನ್ಸ್ ಆರ್ wound about each other and held together by hydrogen bonds between pairs of bases. ಸೊ ಇಲ್ಲಿ ನೈಟ್ರೋಜನ್ ಬೇಸಸ್ಗಳ ನಡುವೆ ಹೈಡ್ರೋಜನ್ ಬಾಂಡ್ಸ್ ಇದೆ. The 2 strands are complementary to each other. ಸೊ ಎರಡೂ ಸ್ಟ್ಯಾಂಡ್ಸ್ಗಳು ಕಾಂಪ್ಲಿಮೆಂಟ್ರಿ ಆಗಿದೆ ಒಂದಕ್ಕೊಂದು. ಪೇರಿಂಗ್ ಅಕರ್ಸ್ ಬಿಟ್ವೀನ್ ಅಡಿನೈನ್ ಆ್ಯಂಡ್ ಥೈಮಿನ್, ಗ್ವಾನೈನ್ ಆ್ಯಂಡ್ ಸೈಟೋಸಿನ್. ಸೊ ಇಲ್ಲಿ ಯಾವ ನೈಟ್ರೋಜನ್ ಬೇಸ್ಗಳ ನಡುವೆ ಪೇರಿಂಗ್ ಆಗುತ್ತೆ ಅಂತ ನೋಡೋದಾದರೆ ಅಡಿನೈನ್ ಮತ್ತು ಥೈಮಿನ್ ನಡುವೆ ಬಾಂಡ್ ಆಗುತ್ತೆ. ಸೊ ಅದೇ ರೀತಿಯಾಗಿ ಗ್ವಾನೈನ್ ಆ್ಯಂಡ್ ಸೈಟೋಸಿನ್ ನಡುವೆ ಬಾಂಡ್ ಆಗುತ್ತೆ. ನೈಟ್ರೋಜನಸ್ ಬೇಸಿಸ್ ಆಫ್ ಒನ್ ಸ್ಟ್ರ್ಯಾಂಡ್ ಆರ್ ಲಿಂಕ್ಡ್ ಟು ದ ನೈಟ್ರೋಜನ್ ಬೇಸಿಸ್ ಆಫ್ ಅದರ್ ಸ್ಟ್ರ್ಯಾಂಡ್ ಬೈ ಹೈಡ್ರೋಜನ್ ಬಾಂಡ್. ಸೊ ಒಂದು ಸ್ಟ್ರ್ಯಾಂಡಲ್ಲಿರುವಂಥ ನೈಟ್ರೋಜನ್ ಬೇಸಿಸ್ಗಳು ಇನ್ನೊಂದು ಸ್ಟ್ರ್ಯಾಂಡಲ್ಲಿರುವಂಥ ನೈಟ್ರೋಜನ್ ಬೇಸಿಸ್ಗಳ ಜೊತೆಗೆ ಹೈಡ್ರೋಜನ್ ಬಾಂಡ್ನ ಫಾರ್ಮ್ ಮಾಡುತ್ತೆ. ಅಡಿನೈನ್ ಮತ್ತು ಥೈಮಿನ್ ನಡುವೆ 2 ಹೈಡ್ರೋಜನ್ ಬಾಂಡ್ಸ್ ಇರುತ್ತೆ. ಗ್ವಾನೈನ್ ಆ್ಯಂಡ್ ಸೈಟೋಸಿನ್ ನಡುವೆ 3 ಹೈಡ್ರೋಜನ್ ಬಾಂಡ್ಸ್ ಇರುತ್ತೆ. Next one, RNA, ribonucleic acid. In secondary structure of RNA, helices are present which are only single stranded. So RNA ಅನ್ನುವಂಥದ್ದು single stranded. Sometimes they fold back on themselves to form a double helix structure. So sometimes ಏನಾಗುತ್ತೆ, ಅದು ಫೋಲ್ಡ್ ಆಗಿಬಿಟ್ಟು ಡಬಲ್ ಹೆಲಿಕ್ಸ್ ಸ್ಟ್ರಕ್ಚರ್ ಆಗಿ ಕಾಣಿಸುತ್ತೆ. ಸೊ ಈ RNA ಅಲ್ಲಿ 3 ಟೈಪ್ಸ್. First one, messenger RNA, that is mRNA, ribosomal RNA, rRNA, transfer RNA, tRNA. ಸೊ ಇದನ್ನು ಈಸಿಯಾಗಿ ನೀವು ನೆನ್ಪಿಟ್ಕೋಬೋದು ಬೈ MTR ಅಂತ. M ಫಾರ್ ಮೆಸೆಂಜರ್, T ಫಾರ್ ಟ್ರಾನ್ಸ್ಫರ್, R ಫಾರ್ ರೈಬೋಸೋಮಲ್ RNA. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಬೇರೆಯವರಿಗೆ ಹೆಲ್ಪ್ ಆಗುತ್ತೆ ಅಂದರೆ ಶೇರ್ ಮಾಡಿ. ಇದೇ ಥರ ವಿಡಿಯೋಗಳನ್ನು ನೋಡೋದಕ್ಕೋಸ್ಕರ ಸಬ್ಸ್ಕ್ರೈಬ್ ಆಗಿ.